It's all right. You're not disturbing me, no. I would much rather talk than work. And yet here I am day after day haunted by one thought. ಮಂಡ್ಯದಲ್ಲಿ ಪೊಲೀಸ್ ಆಗಿದ್ರೆ ಒಂದು ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡ್ಬೋದಾ? ಮಾತಾಡೋದಿನದವರೆಗೆ ಎಲ್ಲ ಬರ್ತದೆ, ಮಂಡ್ಯ ಅಂದಮೇಲೆ ಗೊತ್ತಾಗಿರ್ತದ. ಅವನು ನಾನು ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ಟು ಅಮೇರಿಕಾಗೆ ಹೋಗಿನಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಬೂದಿ ಹರಿಸ್ಬಿಟ್ಟು. ಈ ಡ್ರೆಸ್ ನಿಮ್ಗೆ ಯಾರು ಕೊಡಿಸಿದ್ದು? ರೀ ನೀವೇ ರೀ? ಇಲ್ಲ ಚಿನ್ನು ಮರಿ, ಇದೇ ಡ್ರೆಸ್ಸನ್ನು ನಾನು ಒಂದು ಕೈಯಲ್ಲಿ ನೋಡಿದ್ದೆ. ಅವನೇ ತಾನೇ ಗಿಫ್ಟ್ ಕೊಟ್ಟಿರೋದು ನಿಮಗೆ. ಯಾರ ಕೈಯಲ್ಲಿ ರೀ? ಯಾಕೆ ಚಿನ್ನು ಮರಿ ಹೀಗೆ ಮಾಡ್ತೀರಾ? ನೋಡಿ ತಗೊಳ್ಳಿ. ಸ್ವೀಟ್ ಅಲ್ಲ ತಾನಿದ್ಯ? ಪೇಟ್ ಫ್ರೀ ಬಿಟ್ಟಿ ಪ್ರಮೋಷನ್ ಮಾಡಲ್ಲ. ಒಂದು ತಿಂಗಳಿಗೆ ಸ್ವೀಟಾ? ಏ ಲ್ಯಾಟ್ರಿ ಗುಡ್ ನ್ಯೂಸ್ ಈ ಲೆವೆಲ್ಗೆ. ನೀವಿಬ್ಬರೇ ಒಂದ್ಸಲಿ ಕಾರಲ್ಲಿ ಕೂತಿರ್ತೀರಾ, ನೀವಿಬ್ಬರೇ ಇರ್ತೀರಾ ಕಾರಲ್ಲಿ, ಅವಾಗ ಒಂದು ಘಟನೆ ನಡೆಯುತ್ತೆ, ನೆನಪಿದ್ಯಾ ನಿಮ್ಗದು? ಯಾವುದು? ಮೂರನೇವರೊಬ್ಬರು ಬರ್ತಾರೆ. ಸುಮಾರು 2800 ವರ್ಷಗಳ ಹಳೇ ಕೆಟ್ಟ ಗಿಮಿಕ್ ಇದು. ಯಾವಾಗಲೂ ತುಂಬ ಚೆನ್ನಾಗಿ ಕೊಡೋಕ್ಕಾಗಲ್ಲ ಕಾರ್ಯಕ್ರಮಗಳನ್ನು, ಈ ಥರ ಅವಾಗವಾಗ ಒಂದೊಂದು ಕೆಟ್ಟ ಟ್ರೈ ಮಾಡ್ತಾ ಇರ್ತೀವಿ. ಆ ಕೆಟ್ಟ ಟ್ರೈನ ಪ್ರತಿಫಲನೇ ನಮ್ಮ ಚಂದನ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಉಳ್ಳಾಳ ಮೇನ್ ರೋಡಲ್ಲಿರೋ ಇವಾರ ಸ್ಟುಡಿಯೋಸ್ಗೆ ಶಿಫ್ಟ್ ಮಾಡಿದ್ವಿ. ಹೊಸದಾಗಿದೆ ಸ್ಟುಡಿಯೋ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ನಮ್ಮ ಕ್ಲಿನಿಕ್ಗೆ ಯಾರು ವಿಸಿಟ್ ಮಾಡಿದ್ದಾರೆ ಅಂತ ನೀವು ಈಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ, ಆದರೂ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡ್ತೀನಿ. ಇವರು ರಂಗಭೂಮಿ, ಕಿರುತೆರೆ ಹಾಗೂ ಬೆಳ್ಳಿತೆರೆಯ ಜನಪ್ರಿಯ ಕಲಾವಿದ. ಬರೀ ಚಾಲೆಂಜಿಂಗ್ ರೋಲ್ಸ್ಗಳನ್ನೇ ಮಾಡ್ಕೊಂಡು ಬಂದಿರುವಂತಹ ಬಹುಮುಖ ಪ್ರತಿಭೆ. ಕರ್ನಾಟಕದ ಈಗಿನ ನಂಬರ್ 1 ಸೀರಿಯಲ್ನ ನಾಯಕ ನಟ ಶ್ರೀ ದೀಪಕ್ ಸುಬ್ರಹ್ಮಣ್ಯ ಆಲಿಯಾಸ್ ಜಯಂತ್ ಆಲಿಯಾಸ್ ಮಿಸ್ಟರ್ ರಾಣಿ. ಕರೆಕ್ಟಾ? ಎಸ್, ಕರೆಕ್ಟ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ದಟ್ ವೆರಿ ವಾರ್ಮ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಇಂಟ್ರಡಕ್ಷನ್. ನಮಗೊಂದು ಖುಷಿ ಬಂದವರನ್ನ ವರ್ಣನೆ ಮಾಡೋದು ಅಲ್ವಾ? ಅಂದರೆ ನಿಮ್ಮ ಸಾಧನೆಗಳನ್ನೆಲ್ಲ ಹೇಳಬೇಕಲ್ಲ ತುಂಬ ಕಡಿಮೆ ಟೈಮಲ್ಲಿ. ನೀವು ಸಿಕ್ಕಾಪಟ್ಟೆ ಎಷ್ಟೋ ವರ್ಷಗಳಿಂದ ಸಾಧನೆ ಮಾಡಿರೋನ್ನ 30 ಸೆಕೆಂಡಲ್ಲಿ ಹೇಳೋದು ತುಂಬ ಕಷ್ಟ. ಇಲ್ಲ ನಮ್ದೇನು ಅಷ್ಟು ದೊಡ್ಡ ಸಾಧನೆ ಇಲ್ಲ, 30 ಸೆಕೆಂಡಲ್ಲಿ ಹೇಳ್ಬೋದು. ತೋರಿಸಿದ್ರಲ್ಲ ಅದೇ ಅಷ್ಟರಲ್ಲಿ ಹೇಳ್ಬೋದು ನಿಮ್ಮ ಸಾಧನೆ ಅಂತ ಹೇಳಿ, ನಾನು ದೊಡ್ಡದು ಅಂತ ಹೇಳಿಲ್ಲ. ನಾನು ಅದನ್ನೇ ಹೇಳ್ತಾರೆ ಸ್ವಾಮಿ, ಏನು ಡೌಟ್ ಇಲ್ಲ. ಇನ್ನು ಮಾಡೋದು ತುಂಬ ಇದೆ. ಅದೇ ಬುಡಕ್ಕೆ ಬೆಂಕಿ ಬಿದ್ರೂ ಬೀಡಿ ಹಚ್ಕೋತೀನಿ ಅಂತೀರಾ ನೀವು? ಮತ್ತೆ ಕರೆಕ್ಟ್ ಅಲ್ವಾ? ಬುಡಕ್ಕಾದ್ರೂ ಬೆಂಕಿ ಬಿದ್ದಾಗಲಾದ್ರೂ ಬೀಡಿ ಹಚ್ಕೋಬೇಕು, ಇಲ್ಲಾಂದ್ರೆ ಟೈಮ್ ಹಾಕಿಲ್ಲ ಅಂತ. ನನಗೆ ತುಂಬ ಖುಷಿಯಾಗಿದೆ ಏನು ಗೊತ್ತಾ, ನಾನು ಥಿಯೇಟರ್ ಡೇಸ್ಗಳಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ. ಈಗ ಬರ್ತಾ ಇರೋ ಲಕ್ಷ್ಮೀ ನಿವಾಸದಲ್ಲೂ ನಿಮ್ಮ ರೋಲ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ. ಅಂದರೆ ಎಲ್ಲರೂ ಈ ಸೀರಿಯಲ್ಗಳಲ್ಲಿ ಹೀರೋ ಹೋದರೆ ಮೆರೆಸ್ತಾರೆ ಹೀರೋನ, ಈಚೆ ಹೋದರೆ ಜನ ನಮ್ಮ ಹೀರೋ ಬಂದ ಅಂತ ಖುಷಿ ಪಡ್ತಾರೆ. ಬಟ್ ನೀವು ತೊಗೊಂಡಿರೋ ರೋಲ್ ಹೆಂಗಿದೆ ಅಂದರೆ ಇವ್ನು ಬಂದ ಅಂತ ಬೈಕೊಳ್ಳೋ ಥರ ರೋಲು. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ಚಾಲೆಂಜಿಂಗ್ ರೋಲ್ಸ್ಗಳನ್ನೆಲ್ಲ ನೀವು ಮಾಡ್ಕೊಂಡು ಬಂದಿರೋದಕ್ಕೆ. ಆ್ಯಂಡ್ ನಮ್ಮದ್ರಲ್ಲಿ ತುಂಬ ಸೀರಿಯಸ್ ಮಾತುಕತೆ ನಾವು ಮಾಡಲ್ಲ. ನೀವು ನಮ್ಮ ಚಾನಲ್ ನೋಡಿದ್ದೀರಾ ಯಾವತ್ತಾದರೂ? ನೋಡಿದ್ದೀನಿ. ಚಂದನಂದು ಪ್ರತ್ಯಕ್ಷದ್ದು ಒಂದು ಪ್ರೋಮೋ ನೋಡಿದೆ ರೀಸೆಂಟಾಗಿ, ತುಂಬ ಫನ್ ಆಗಿತ್ತು. ಬಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತೋರಿಸ್ರು, ನೋಡಿ ಈ ಹುಡುಗಿ ಅಂತ. ನೋಡಿದ ತಕ್ಷಣ ಬೇಡಮ್ಮ ಚೈಲ್ಡ್ ಮ್ಯಾರೇಜ್ ಸರಿ ಆಗಲ್ಲ. ಚಂದನ ಪ್ರೆಗ್ನೆಂಟ್ ಆದ್ಮೇಲೆ ಮದುವೆ ಆಗಿರೋದು ನೀವು? ಜನ್ಮಕ್ಕೆ ಹೋಗೋ. ರೋಡಲ್ಲಿ ಹೋಗೋರು ಬರೋರೆಲ್ಲ ನಿಮ್ಮ ಹೆಂಡತಿನ ಚಿನ್ನುಮರಿ ಅಂತ ಕರಿತಿದ್ದಾರೆ. ಏನು ಅನ್ಸಲ್ವಾ ನಿಮಗೆ? ಅಯ್ಯೋ ಹೇಳ್ಕೊಂಡ್ರಪ್ಪ, ನನಗೊಂಚೂರು ಬಿಟ್ಬಿಡಿ ಅಷ್ಟೇ. ಸೊ ಪ್ರೋಮೋನಲ್ಲೇ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೀವು ಹೇಳಿದ್ರಿ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಹುಟ್ಟಿದಲ್ಲಿ? ಬೆಂಗಳೂರು. ಡೇಟ್ ಆಫ್ ಬರ್ತ್? 28 ನವೆಂಬರ್. ಇಯರು? ಅದನ್ನ ಬಿಟ್ಕೊಡೋಕ್ಕಾಗಲ್ಲ. ಕ್ವಾಲಿಫಿಕೇಶನ್? BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಹಾಬೀಸು? ಹಾಬಿ, ಪ್ಯಾಷನ್, ಎವ್ರಿಥಿಂಗ್ ಆ್ಯಕ್ಟಿಂಗ್. ಮದುವೆ, ಮಕ್ಕಳು ಇತ್ಯಾದಿ? ಮದುವೆ ಆಗಿದ್ದೀನಿ. ನನ್ನ ಹೆಂಡತಿ ಹೆಸರು ಭಾಮಿನಿ. ಮಕ್ಕಳಿನ್ನೂ ಆಗಿಲ್ಲ. ಪ್ಲಾನಿಂಗಿಗೆ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ಡ್ ಅಂತ ಇಟ್ಕೊಳ್ಳೋಣ. ನಾನು ನಿಮ್ಮ ಲವ್ ಸ್ಟೋರಿ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ. ಮುಂಚೆ ನೀವು ಯಾವುದೋ ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ರಿ ಆ್ಯಕ್ಟಿಂಗಿಂತ ಮುಂಚೆ ಅಂತ. ಹೌದು. ಅದ್ರ ಬಗ್ಗೆ ಹೇಳ್ಬೋದಾ? ಡೆಫಿನೆಟ್ಲಿ ಹೇಳ್ಬೋದು. ಅಂದರೆ ಆ್ಯಕ್ಟಿಂಗನ್ನು ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಆ್ಯಕ್ಟ್ರಾಗೇ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಮುಂಚೆ ಸ್ವಲ್ಪ ಫಿನಾನ್ಷಿಯಲ್ ಸಿಚುವೇಶನ್ಸ್ ಹೇಗಿದೆ, ನಮ್ಮ ಲೈಫ್ನ ಹೇಗೆ ನೋಡ್ಕೋಬೋದು ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿತ್ತು. ಸೊ ಐ ಸ್ಟಾರ್ಟೆಡ್ ಆಫ್ ಮೈ ಕರಿಯರ್ ವಿತ್ ಫ್ಲಿಪ್ಕಾರ್ಟ್ ಆಗ ಬರೀ ಬುಕ್ ಸೇಲ್ಸ್ ಮಾಡ್ತಾಯಿತ್ತು. ಸೊ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸೆಗ್ಮೆಂಟಲ್ಲಿ ನಾನು ಜಾಯಿನ್ ಆಗಿದ್ದೆ. ಐ ವಾಸ್ ಟೇಕಿಂಗ್ ಕೇರ್ ಆಫ್ ಸೌತ್ ಝೋನ್, ಹೈದರಾಬಾದ್, ಕರ್ನಾಟಕ ಮತ್ತು ತಮಿಳ್ನಾಡು 3 ಝೋನ್ ನೋಡ್ಕೋತಾ ಇದ್ದೆ. ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಅದಾದಮೇಲೆ 2014-15 ವಾಸ್ ವೆನ್ ಐ ಟುಕ್ ದಿಸ್ ಅಪ್ ಫುಲ್ ಟೈಮ್ ಆ್ಯಕ್ಟಿಂಗ್ ಅನ್ನೋದನ್ನು. ಅದರ ಜೊತೆಗೆ ಮುಂಚೆ ಕೆಲಸದ ಜೊತೆಗೆ ನಾಟಕಗಳನ್ನು ಮಾಡೋದು, ಕೆಲಸದ ಜೊತೆಗೆ ಬೇರೆ
ಸ್ಮಾಲ್ ಸ್ಕ್ರೀನ್ಸ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದೆ. ಸೊ ದೆನ್ ಇಟ್ ಹ್ಯಾಸ್ ಕಂಟಿನ್ಯೂ. ಆಮೇಲೆ ಲವ್ ಆಯಿತು. ಆಮೇಲೆ ಹೋಯ್ತು. ಲವ್ ಸ್ಟೋರಿ ಎಲ್ಲ ಫುಲ್ ಹೇಳೋಕ್ಕಾಗಲ್ಲ ಸ್ವಾಮಿ. ನಿಮ್ಮ ಲವ್ ಸ್ಟೋರಿನ 60 ಸೆಕೆಂಡಲ್ಲಿ ಹೇಳಿ. ಬಾಯ್ ಮೀಟ್ಸ್ ಗರ್ಲ್, ಫಸ್ಟ್ ಸೈಟ್ ಲವ್, ಟುಗೆದರ್ ಫಾರ್ ಎವರ್. ಐ ಥಿಂಕ್ ದ್ಯಾಟ್ಸ್ ಇಟ್, ಆಸ್ ಸಿಂಪಲ್ ಆಸ್ ದ್ಯಾಟ್. ಲವ್ ಸ್ಟೋರಿ ಬಿಟ್ಕೊಡೋಕೆ ಇಂಟ್ರೆಸ್ಟ್ ಇಲ್ವಾ? ಲವ್ ಸ್ಟೋರಿನ ಬಿಟ್ಕೊಟ್ನಲ್ಲ, ಹೇಳ್ಬಿಟ್ನಲ್ಲ ನೀವು ಹೇಳಿದ ಕ್ಷಣದಲ್ಲಿ. ಅಲ್ಲ, ಎಲ್ಲರೂ ಹೀರೋ ಆಗಿ ಹೆಸರು ಮಾಡಬೇಕು ಅನ್ನೋ ಟೈಮಲ್ಲಿ ನೀವೇನು ಹೀರೋಯಿನ್ ಆಗಿ ಹೆಸರು ಮಾಡೋಕ್ಕೆ ಹೊರಟಿರೋದು? ಹೀರೋ ಆಗಲಿ ಹೀರೋಯಿನ್ ಆಗಲಿ ಹೆಸರು ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಅಂತ ನಾನು ಈ ಹೆಜ್ಜೆ ಇಟ್ಟಿದ್ದೀನಿ. ಯಾಕೆಂದರೆ ಆಲ್ ಸೆಡ್ ಆ್ಯಂಡ್ ಡನ್ ಮಿಸ್ಟರ್ ರಾಣಿ ಅನ್ನೋದು ನನ್ನ 11ನೇ ಸಿನಿಮಾ. ಸಿನಿಮಾಗಳನ್ನು ಮಾಡ್ಕೊಂಬಂದಿದ್ದೀನಿ, ಜೊತೆಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದೀನಿ. ಲಕ್ಷ್ಮೀ ನಿವಾಸ, ದಾಸಪುರಂದರ ಮಾಡಿದಾಗ ಒಂದು ತಕ್ಕ ಮಟ್ಟಿಗೆ ಜನಕ್ಕೆ ಇವನು ದೀಪಕ್ ಅನ್ನೋನು ಅಂತ ಗೊತ್ತಾಗಿತ್ತು. ಬಟ್ ಲಕ್ಷ್ಮೀ ನಿವಾಸ ಸೋಷಿಯಲ್ ಸೀರಿಯಲ್ ಆಗಿರೋ ಕಾರಣ ಸಾಕಷ್ಟು ಜನಕ್ಕೆ ಕರ್ನಾಟಕದಾದ್ಯಂತ ಅಂತೂ ಗೊತ್ತಾಗಿದೆ. ಸೊ ಇವಾಗ ಈ ಥರ ಪಾತ್ರ ಮಾಡಿರೋನೊಬ್ಬ ಮಿಸ್ಟರ್ ರಾಣಿ ಥರ ಪಾತ್ರ ಮಾಡಬಲ್ಲ ಅಂತ ಜನಕ್ಕೆ ಅನಿಸಿ ಅವ್ರೇನಾದ್ರು ಬಂದು ನೋಡಿ ನಾನು ಬ್ಲೆಸ್ಸಿಂಗ್ ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ಮೈ ಗುಡ್ ಫಾರ್ಚ್ಯೂನ್. ಮಿಸ್ಟರ್ ರಾಣಿ ಐ ಡಿ ಕಾರ್ಡಲ್ಲಿ ಜೆಂಡರ್ ಏನಂತ ಹಾಕಿದ್ದಾರೆ? ಮಿಸ್ಟರ್ ರಾಣಿ ಐ ಡಿ ಕಾರ್ಡಲ್ಲಿ ಜೆಂಡರ್ ಫೀಮೇಲ್ ಅಂತಲೇ ಹಾಕಿರ್ತಾರೆ. ಇಟ್ ಈಸ್ ಮೇಡ್ ಟು ಸ್ಕ್ಯಾಮ್. ಸೊ ಯಾ. ಮುಂಚೆ ಥಿಯೇಟರ್ಗಳಲ್ಲೂ ಮಾಡಿದ್ರಿ ನೀವು ಅಂತ ಕೇಳ್ಪಟ್ಟೆ ನಾನು. ತುಂಬ ಜನಕ್ಕೆ ಥಿಯೇಟರ್ ಕ್ಲಾಸ್ ತೊಗೊತೀರಾ ಅಂತೆಲ್ಲ ಕೇಳ್ಪಟ್ಟೆ. ಹೌದು. ಅಂದರೆ ಮೂಲತಃ ನಾನೊಬ್ಬ ರಂಗಕಲಾವಿದ. 2004-05ರಿಂದ ನಾನು ರಂಗದ ಮೇಲೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮೊದಲನೇ ಹೆಜ್ಜೆಗಳಲ್ಲಿ ಹವ್ಯಾಸಿ ರಂಗಭೂಮಿ ಅಂತ ಕರೀತಾರೆ. ಬೇಸಿಕ್ಲಿ ಹಾಬಿ, ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಜೊತೆಗೆ ಥಿಯೇಟರ್ ಮಾಡುವಂಥ ಪ್ರತೀತಿ. ಇದರಲ್ಲಿ ಅಂತರಂಗ ಅಂತ ಒಂದು ತಂಡ ಇತ್ತು, ನಾನು ಮೊದಲು ಶುರು ಮಾಡಿದ್ದು ಅಲ್ಲೇ. ಅದಕ್ಕೆ ಮುಂಚೆ ಸಮ್ ಕಲಾವಿದರು ಅಂತ ಇನ್ನೊಂದಿತ್ತು. ಬಟ್ ಆಫ್ಟರ್ ದಟ್ ಪ್ರೋಗ್ರೆಸಿವ್ಲಿ ನಾನು ಬೇರೆ ಬೇರೆ ಇಂಡಿಪೆಂಡೆಂಟ್ ಥಿಯೇಟರ್ ಗ್ರೂಪ್ಸ್ ಜೊತೆ ಕೆಲಸ ಮಾಡ್ಕೊಂಡು ಬಂದೆ. ಕರ್ನಾಟಕ ಸುತ್ತಮುತ್ತ ಆಗಿರ್ಬೋದು ಅಥವಾ ಭಾರತದ ಬೇರೆ ಬೇರೆ ಕಡೆ ಆಗಿರ್ಬೋದು. ರಂಗಶಂಕರ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಅದಾದಮೇಲೆ ಈಗ ಇಲ್ಯುಮಿನೇಟಿಂಗ್ ವಿಂಡೋಸ್ ಅಂತ ನಮ್ಮದೇ ಒಂದು ತಂಡ ಇದೆ, ನಾಟಕಗಳನ್ನು ಮಾಡುವಂಥ ಒಂದು ತಂಡ. ಜೊತೆಗೆ ಐ ಟೀಚ್ ಬೋತ್ ಅ ಬಿಗಿನರ್ ಕೋರ್ಸ್ ಆ್ಯಂಡ್ ಅ ಸ್ಲೈಟ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಇನ್ ಥಿಯೇಟರ್ ಆ್ಯಂಡ್ ಪರ್ಫಾರ್ಮೆನ್ಸ್. ಅಂದರೆ ಪರ್ಫಾರ್ಮೆನ್ಸ್ ಇನ್ ರಿಯಲಿಸಮ್ ಅನ್ನೋ ಒಂದು ಸೆಗ್ಮೆಂಟ್ ಮೇಲೆ ಆ ಕೋರ್ಸ್ ಇದೆ. ಐ ಟೀಚ್ ದಟ್ ಎಟ್ ವ್ಯೋಮ ಆರ್ಟ್ ಸ್ಪೇಸ್, JP ನಗರದಲ್ಲಿದೆ ಆ ಜಾಗ. ಸೊ ಹಾಗೆ ನಡೀತಾ ಇದೆ. ಈ ಒಂದು ಥಿಯೇಟರ್ ಡೈಲಾಗ್ ಹೇಳ್ಬೋದು ಇವಾಗ? ಒಂದು ಥಿಯೇಟರ್ ಡೈಲಾಗ್, ಇಟ್ಸ್ ಆಲ್ ರೈಟ್, ಯು ಆರ್ ನಾಟ್ ಡಿಸ್ಟರ್ಬಿಂಗ್ ಮೀ, ನೋ, ಐ ವುಡ್ ಮಚ್ ರಾದರ್ ಟಾಕ್ ದ್ಯಾನ್ ವರ್ಕ್. And yet here I am day after day haunted by one thought: I must write. I must write. I must. Right. That is my study. The room in which I used to write my stories. Now I write most of my stories there because the roof leaks directly over my desk here. I would move the desk, but it covers a hole that I have left in the floor. And the floor is built on a slope, so during heavy rains, the room tends to slide. Many times I stood right here and passed my neighbors who are standing outside on the road. Yes. So, ಇದು ಒಂದು ರೈಟರ್ನ ಪಾತ್ರದ ಒಂದು ತುಣುಕು. ಗುಡ್ ಡಾಕ್ಟರ್ ಅಂತ ಒಂದು ನಾಟಕ ಇದೆ, ನೀಲ್ ಸೈಮನ್ ಅವರ ನಾಟಕ. ಅದನ್ನು ಭಾರತಕ್ಕೆ ಶ್ರೀಲಲಿತಾ ಪಮ್ಮಡಿಪಾಟಿ ಅಂತ ಅವ್ರು ನನ್ನ ಪಾರ್ಟ್ನರ್ ಇನ್ ಇಲ್ಯುಮಿನೇಟಿಂಗ್ ವಿಂಡೋಸ್ ಅವರು ಬರೆದಿದ್ದಾರೆ. ಮಿಸ್ಟರ್ ರಾಣಿ ಸಿನಿಮಾ ಬರ್ತಿದೆ. ಹೌದು, 7ನೇ ತಾರೀಕು. ಸೊ ಅದರಲ್ಲಿ ಆ್ಯಕ್ಚುಲಿ ಒಂದು ಹೀರೋಯಿನ್ನೇ ಹೀರೋ, ನೀವೇ ಹೀರೋ ಹೀರೋಯಿನ್ ಎರಡೂ ಒಂದು ಹೆಣ್ಣಿನ ಪಾತ್ರ ನಿಭಾಯಿಸಿದ್ದೀರಾ. ಬಟ್ ನಿಮ್ಮ ಸಿನಿಮಾದಲ್ಲಿ ಬೇರೆ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ? ಪ್ರೀತಿ ಲವ್ ಇಂಟ್ರೆಸ್ಟ್ ಆಗಿ ಪಾರ್ವತಿ ನಾಯರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋಂಥವ್ರು. ಸೊ ಆ್ಯಂಡ್ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಯಾಕೆಂದರೆ ಕನ್ನಡವನ್ನು ಪರಿಪಕ್ವವಾಗಿ ಕಲ್ತ್ಕೊಂಡಿರದೇ ಇರೋಂಥ ಒಬ್ಬರು ಹೀರೋಯಿನ್ನು ಸೂಪರ್ ಸ್ಟಾರ್ ಆಗಿರ್ತಾರೆ ಈ ರಾಣಿ ಅನ್ನೋ ಕ್ಯಾರೆಕ್ಟರ್ ಅರೈವ್ ಆಗೋಕ್ಕೆ ಮುಂಚೆ. ಸೊ ಮಧುಚಂದ್ರ ಅವರು ಅದನ್ನು ಹಾಗೆ ಕಾಸ್ಟ್ ಮಾಡಿದ್ದಾರೆ. ಆಮೇಲೆ ಶ್ರೀವತ್ಸ ಇದ್ದಾನೆ. ಶ್ರೀವತ್ಸ ಇಸ್ ಅ ವೆರಿ ಪ್ರಾಲಿಫಿಕ್ ಆ್ಯಕ್ಟರ್. ಸದ್ಯದ ಸುಮಾರು ಸಿನಿಮಾಗಳಲ್ಲಿ ಆತನ ನಟನೆ ಇದೆ. ಬಟ್ ಇದಕ್ಕೆ ಮುಂಚೆ ಡೇರ್ ಡೆವಿಲ್ ಮುಸ್ತಫಾ, ಹಾಸ್ಟೆಲ್ ಹುಡುಗರು ಈ ಥರ ಸಿನಿಮಾಗಳಲ್ಲಿ ಮಾಡಿದ್ದಾನೆ. ಆ್ಯಂಡ್ ಅವನು ನನ್ನ ಕ್ಲೋಸ್ ಫ್ರೆಂಡ್ ಮಂಜಾ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಎಲ್ಲದಕ್ಕೂ ಮಂಜಾನೇ ಕಾರಣ ಆ್ಯಕ್ಚುಲಿ. ಮಿಸ್ಟರ್ ರಾಣಿ ಸಿನಿಮಾದಲ್ಲಿ ನೀವು ನೋಡೋದಾದರೆ ಮ್ಯಾನೇಜ್ ಮಾಡೋದು ಅವನೇ, ಮೋಟಿವೇಟ್ ಮಾಡೋದು ಅವನೇ. ಸೊ ಆ ಥರ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವನು ಪ್ಲೇ ಮಾಡಿದ್ದಾನೆ. ಆ್ಯಂಡ್ ಬಂಗಾರಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ವಿಚ್ ಇಸ್ ಪ್ಲೇಡ್ ಬೈ ಲಕ್ಷ್ಮಿ. ಲಕ್ಷ್ಮಿ ಈಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್ ಟು. ಸೊ ಈ ಕಥೆಯಲ್ಲಿ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ ಮತ್ತು ಒಬ್ಬರು ಮೇಕಪ್ ಆರ್ಟಿಸ್ಟ್ ಇರ್ತಾರೆ ಟು ಕೀಪ್ ದಿಸ್ ಮಿರಾಜ್ ಆಫ್ ರಾಣಿ ಗೋಯಿಂಗ್. ಆ್ಯಂಡ್ ಅವ್ರ ಮಧ್ಯೆ ಏನೇನಾಗುತ್ತೆ, ಆ ತುಮುಲುಗಳು ಏನಿದೆ, ಸೊ ದಟ್ ಇಸ್ ದ ಎಕ್ಸ್ಪ್ಲೋರೇಷನ್ ಆಫ್ ದ ಸ್ಟೋರಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ದಾರೆ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ. ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಂದೆ ಖಡಕ್ ಪೊಲೀಸ್ ಆಫೀಸರು, ನಮ್ಮ ತಾಯಿ ಸಿಟಿ
ಇಲ್ಲ ಮಂಡ್ಯ ಮಂಡ್ಯ, ಓಕೆ. ಹಾಂ. ಆ್ಯಂಡ್ ನಮ್ಮ ತಾಯಿ ಡಿವೋಟೆಡ್ ಹೌಸ್ ವೈಫ್, ಬಟ್ ಆಕೆಗೆ ಸಿನಿಮಾ ನೋಡೋ ಹುಚ್ಚು. ಸೊ ಎಂಥ ಹುಚ್ಚು ಅಂತಂದರೆ ಹೆರಿಗೆ ಸಮಯದಲ್ಲೂ ಆಕೆ ಸಿನಿಮಾನೇ ನೋಡ್ತಿರ್ತಾರೆ. ಓಹೋ. ಹಾಗಾಗಿ ಈ ಪಾತ್ರಕ್ಕೆ, ರಾಜನ ಪಾತ್ರಕ್ಕೆ ಈ ಥರದ್ದೊಂದು ಇಂಟ್ರೆಸ್ಟ್ ಬಂದಿರುತ್ತೆ ಅಂತ. ನೈಸ್. ಮಂಡ್ಯದಲ್ಲಿ ಪೊಲೀಸ್ ಆಗಿದ್ರೆ ಒಂದು ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡ್ಬೋದಾ? ಮಾತಾಡೋದೇನಾದವ್ರಿಗೆ ಎಲ್ಲ ಬರ್ತದೆ, ಮಂಡ್ಯ ಅಂದಮೇಲೆ ಗೊತ್ತಾಗಿರ್ತದ. ಅವು ಸಿನಿಮಾ ನೋಡ್ಬೇಕು ಮಂಡ್ಯದವರೆಲ್ಲ ಬಂದು. ಯಾವಾಗ 7ನೇ ತಾರೀಕು ಥಿಯೇಟ್ರಿಗೆ ಬರ್ತದೆ. ಹತ್ರದಾಗೆ ಯಾವ ಥಿಯೇಟ್ರ್ ಅದೇ ಹರಿಸು ಮಂಡ್ಯದಾಗೆ? ಗುರುಶ್ರೀ ಅದಂತೆ. ಆಮೇಲೆ ನಿಮಗೆ ಗೊತ್ತದ? ಇವ್ರಿಗೆ ಗೊತ್ತಿಲ್ಲ ಬಿಡಿ. ಮಹಾವೀರು ಅವ್ರು ಹೇಳ್ತಾರೆ ಎಲ್ಲ ಕಡೆ ಬರ್ತದೆ ನಮ್ಮ ಸಿನಿಮಾ, ನೀವು ಬಂದ್ಬಿಟ್ಟು ನಮ್ಮ ಸಿನಿಮಾದಾಗ ನಾವು ಪಟಾಪಟಿ ಚಡ್ಡಿ ಹಾಕೊಂಡಿವಿ, ಹಂಗೆ ಹಾಕೊಂಡು ಬರಬೇಕು ಅಂತ ಏನಿಲ್ಲ, ನೀವು ಹೆಂಗೆ ಬೇಕಾದ್ರೂ ಬರ್ಬೋದು. 99 ರೂಪಾಯಿಗೆ ನಿಮಗೆ ಸಿನಿಮಾ ತೋರಿಸ್ಕೊಡ್ತೀವಿ, ನಾವು ಬಂದು ಮಾಡ್ಕೊಳ್ಳಿ. ಇದೇ ಮಂಡ್ಯ ಸ್ಲ್ಯಾಂಗಲ್ಲೇ ನಿಮ್ಮ ಸಿನಿಮಾ ಕತೆ ಹೇಳ್ಬೋದಾ ಚಿಕ್ಕದಾಗಿ? ಮಂಡ್ಯ ಸ್ಲ್ಯಾಂಗ್ನಾಗೆ ನಮ್ಮ ಸಿನಿಮಾ ಕತೆಯ ಹೇಳಮ್ಮ ಬಿಡಿ. ಈಗ ರಾಜ ಅಂತ ಒಬ್ಬಿತ್ತ ನಾನೇಯ. ನಮ್ಮ ಅಪ್ಪ ಅಮ್ಮ ಹೊಸಿ ಟಾರ್ಚರ್ ಕೊಡ್ತಾಯಿದ್ರು ನನಗೆ, ಏನು ಇಂಜಿನಿಯರ್ ಆಗಬೇಕು ನೀನು ಅಂತ. ನಂಗೆ ಅವೆಲ್ಲ ಇಷ್ಟ ಇರಲಿಲ್ಲ. ಆ್ಯಕ್ಟಿಂಗ್ ಮಾಡಬೇಕು ನಮ್ಮ ಅಣ್ಣವ್ರ ಥರ ಎಲ್ಲ ಇರಣ್ ಕಸ್ಪು ಆ್ಯಕ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ನಾನು. ಆದರೆ ನಮ್ಮ ಅಪ್ಪಂದೆಲ್ಲ ಇಷ್ಟ ಇರಲಿಲ್ಲ. ಅದಕ್ಕೆ ಇಂಜಿನಿಯರಿಂಗೇ ಮಾಡಬೇಕು ಅಂತ ಕಳಿಸ್ಬಿಟ್ಟ. ಆದರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮಂಜ ಅಂತ, ಅವನು ಬಿಡಲಿಲ್ಲ. ಅವನು ನಾನು ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ಟು ಅಮೇರಿಕಾಗೆ ಹೋಗಿನಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಬೂದಿ ಹರಿಸ್ಬಿಟ್ಟು ಆಮೇಲೆ ಬಂದೆ. ಬೆಂಗಳೂರು ಹೊಸ ಜಾಗ ಅಲ್ವಾ, ನಾನು ಅವನು ಜೊತೆಗಿದ್ದೋ. ಆದರೆ ಚಾನ್ಸ್ ಕೇಳೋಕೆ ಹೋದಾಗ ಎಲ್ಲರೂ ಬೈದ್ಬಿಟ್ರು. ರಿಜೆಕ್ಷನು ಎಲ್ಲ ಕಡೆ ಬರೀ ರಿಜೆಕ್ಷನೇ, ಅಪ್ರೂವಲ್ ಯಾರೂ ಕೊಡ್ತಾ ಇರಲಿಲ್ಲ. ಆಮೇಲೆ ಒಂದು ರೋಲ್ ಸಿಕ್ತು ಕಾಲೇಜ್ದಾಗೆ. ನಾನು ಮಂಜ ಸೇರ್ಕೊಂಡು ಒಂದು ನಾಟಕ ಮಾಡಿದ್ದೋ. ಅದ್ರಾಗ ನಾನು ಲೇಡಿ ಗೆಟಪ್ ಹಾಕೊಂಡಿದ್ದೆ. ಅದನ್ನ ಎಲ್ಲ ನೋಡ್ಬಿಟ್ಟು ಡೈರೆಕ್ಟ್ರು ಚಾನ್ಸ್ ಕೊಟ್ಬಿಟ್ರು. ನಾನು ಹೋದ್ನೇ ಬಟ್ಟೆಗೆಟೆ ಎಲ್ಲ ಹಾಕೊಂಡು ಹೋದೆ ಹೆಣ್ಮಕ್ಳ ಥರನೇ. ಆದರೆ ಮುಷ್ಡಿ ಹಿಂಗದಲ್ಲಿ ಏನು ಮಾಡೋದು, ಅದಕ್ಕೆ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಹೋದೋ ನಾನು ಮಂಜ. ಸೆಲೆಕ್ಟ್ ಆಗ್ಬಿಟ್ಟೆ, ಕುಸ್ಸಾಗ್ಬಿಡ್ತು ನನಗೆ. ಇನ್ನೇನು ಲೈಫೆಲ್ಲ ಸೆಟ್ಲ್ ಆಗ್ಬಿಡ್ತು ಅಂದ್ಕೊಂಡ್ರೆ ಹೆಣ್ಣಿನ ಪತ್ರನೇ ಕೊಟ್ಬಿಡ್ದೆ ಡೈರೆಕ್ಟ್ರು. ಕಾಕ ಅಂತ ಒಬ್ಬ. ಆಮ್ಯಾಕೆ ಅದು ನನ್ನ ಡವ್ ಇದ್ಲಲ್ಲ, ಅವಳೇ ದೀಪಿಕಾ. ಅವಳು ಫಿಲಮೆಲ್ಲ ನೋಡ್ಕೊಂಡು ಡವ್ ಹೊಡೆದ್ಬಿಟ್ಟಿದ್ದೆ. ಅವಳು ಸಿಕ್ಬಿಟ್ಟಿದ್ಲು. ಹಂಗೆಯ ಎಲ್ಲ ಈಗಲೂ ಹೇಳ್ಬಿಟ್ರಿ ಹೆಂಗೆ ಸಿನಿಮಾ ಥಿಯೇಟ್ರಿಗೆ ಉಳ್ದಿದ್ದು ಬಂದು ನೋಡಿ ನೀವು. ಗೊತ್ತಿರತ್ತಾನೆ 7ನೇ ತಾರೀಕು ಫೆಬ್ರವರಿ ಬನ್ನಿ ಅಷ್ಟೇ. ಅಲ್ಲ ಗುರುವೇ, ನೋಡೋಕೆ ಇಷ್ಟು ಚೆನ್ನಾಗಿದ್ದೀರಾ. ಮೋಸ್ಟ್ ಪಾಪ್ಯುಲರ್ ಸೀರಿಯಲ್ಲು, ನಂಬರ್ 1 ರೇಟೆಡ್ ಸೀರಿಯಲ್ಲು. ಇಬ್ಬಿಬ್ರಾಗ ಬರೀ ಗಂಡಸ್ರೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ನೋಡೋದವ್ರಿಗೂ ಬೇಜಾರಾಗಲ್ವಾ? ಇನ್ಯಾರನ್ನ ಕರ್ಸೋಣ, ಚಿನ್ನುಮರಿನ ಕರ್ಸೋಕ್ಕಂತೂ ಕಷ್ಟ ಇದೆ. ತುಂಬ ಬ್ಯುಸಿ ಇದ್ದಾರೆ ಚಿನ್ನುಮರಿ ಇವಾಗ. ಅವಳು ಮನೆಗೆ ಹೋಗೋದೇ ಕಷ್ಟ ಅಂತೆ. ನಾನು ಆ್ಯಕ್ಚುಲಿ ಅವಳನ್ನ ಇಂಟರ್ವ್ಯೂ ಕೇಳಿದ್ದೆ ಅವ್ರ ಯಜಮಾನ್ರಿಗೆ. ನಿಮ್ಮ ಹೆಂಡತಿ ನಿಮಗಿಂತ ಜಾಸ್ತಿ ದೀಪಕ್ ಸುಬ್ರಹ್ಮಣ್ಯ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮ್ಗೇನು ಅನ್ಸಲ್ವಾ ಅಂತ. ಐ ಥಿಂಕ್ ತುಂಬ ಸ್ಪೋರ್ಟಿವ್ ಪೀಪಲ್ ಇಬ್ಬರು, ಚಂದನ ಆ್ಯಂಡ್ ಪ್ರತ್ಯಕ್ಷ ಸರ್. ವೆರಿ ವೆರಿ ಸ್ಪೋರ್ಟಿವ್. ಆ್ಯಂಡ್ ಸುಮಾರು ವರ್ಷದಿಂದ ಆ್ಯಕ್ಟಿಂಗ್ ಮಾಡ್ತಿರೋದ್ರಿಂದ ಚಂದನ ಹ್ಯಾಸ್ ಹ್ಯಾಂಡಲ್ ಇಟ್ ವೆರಿ ವೆಲ್ ದ್ಯಾಟ್ ವೇ. ಸುಮಾರಾಗಿ ಮಾಡ್ತಾಳಲ್ವ ಆ್ಯಕ್ಟಿಂಗು? ಸೊಗಸಾಗಿ ಮಾಡ್ತಾರೆ ರೀ. ಪಕ್ಕ ನಿಂತ್ಕೊಂಡಾಗಿದೆ, ಹಂಗೆ ಸುಳ್ಳು ಹೇಳೋಕ್ಕಾಗತ್ತಾ? ನಿಜ ಹೇಳ್ಬೇಕಾಯ್ತದೆ. ಒಬ್ಬ ಸರ್ಪ್ರೈಸ್ ಗೆಸ್ಟ್ ಇದ್ದಾರೆ ಇವತ್ತು ನಮ್ಮ ಚಾನಲ್ಗೆ. ಅವಳಂತೂ ಬರೋಕ್ಕಾಗಿಲ್ಲ. ಇನ್ನೊಬ್ರನ್ನ ಕರ್ಸಿ ನಿಮ್ಗೆ ಹೌದಾ, ಒಂದು ಇವ್ರು ಯಾಕೆ ಬಂದರು ಅಂತನಾದ್ರು ಅನ್ಬೇಕು, ಇವ್ರು ಬಂದ್ರ ಅಂತನಾದ್ರು ಅನ್ಬೇಕು. ಇದೆರಡರಲ್ಲಿ ಒಂದಾದ್ರು ಅಂತೀರಾ ನೀವು ಅಂತ ಒಂದು ಸಣ್ಣ ಹೋಪ್ಸ್ ಇದೆ. ಓಕೆ, ಹಿಂಗೆ ಫ್ರೀಸ್ ಆಗಿಬಿಟ್ರೆ ಹಿಂಗೆ ನೀರು ಚುಮ್ಕಿಸ್ತೀನಿ, ಬರ್ತಾರೆ ಅವ್ರು. ಫ್ರೀಸ್ ಆಗಿ ನೋಡೋಣ. ಫ್ರೀಸ್. ಓ ಮೈ ಗಾಡ್. ಕರೆಕ್ಟ್ ರಿಯಾಕ್ಷನ್. ಸುಮಾರು 2800 ವರ್ಷಗಳ ಹಳೇ ಕೆಟ್ಟ ಗಿಮಿಕ್ ಇದು. ಯಾವಾಗಲೂ ತುಂಬ ಚೆನ್ನಾಗಿ ಕೊಡೋಕ್ಕಾಗಲ್ಲ ಕಾರ್ಯಕ್ರಮಗಳನ್ನು. ಈ ಥರ ಅವಾಗವಾಗ ಒಂದೊಂದು ಕೆಟ್ಟ ಟ್ರೈ ಮಾಡ್ತಾ ಇರ್ತೀವಿ. ಆ ಕೆಟ್ಟ ಟ್ರೈನ ಪ್ರತಿಫಲನೇ ನಮ್ಮ ಚಂದನ. ಆಕ್ಚುಲಿ ವೆಲ್ಕಮ್ ಬ್ಯಾಕ್ ಅನ್ಬೇಕು ನನಗೆ. ಥ್ಯಾಂಕ್ ಯು ಚಂದನ. ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಬೇಡ ಅಂದ್ರೂ ಬರ್ತಾನೆ ಇದೆಯಾ? ಖುಷಿ ಆಗತ್ತೆ. ಗುದ್ಬಿಡ್ತೀನಿ ನೋಡಿ, ತಗೊಳ್ಳಿ. ಸ್ವೀಟ್ ಅಲ್ಲ ತಾನಿದ್ಯಾ? ಪೇಟ್ ಫ್ರೀ ಬಿಟ್ಟು ಪ್ರಮೋಷನ್ ಮಾಡಲ್ಲ. 1 ತಿಂಗಳಿಗೆ ಸ್ವೀಟಾ? ಅಬ್ಬಬ್ಬಬ್ಬ ಲ್ಯಾಟ್ರಿ. ಗುಡ್ ನ್ಯೂಸ್ ಈ ಲೆವೆಲ್ಗೆ. ನೀವ್ ಈ ತರ ಓವರ್ ಆಕ್ಟಿಂಗ್ ಮಾಡಿದ್ರೆ ಈಗಲೇ ಹೊರಟೆ ನಾನು. ಚಂದು ಅಂದ್ರೆ ಎಲ್ಲದ್ರಲ್ಲೂ ಎಕ್ಸಲೆನ್ಸ್. ನನ್ಗಿಂತ ಫಸ್ಟ್ ಮದ್ವೆ ಆಗಿರೋರು ನೀವು ಕೊಡಿ ಫಸ್ಟ್. ಲೇಟ್ ಲತೀಫ್ ಪರವಾಗಿಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇದು ಅಷ್ಟೇ, ಕೆಟ್ಟು ಎಷ್ಟೋ ವರ್ಷದ ಹಿಂದೆ ಮಾಡೋ ಗಿಮಿಕ್ಕು. ಹಿಂಗ್ ತಗೋಬೇಕು. ಇವಾಗ ನಿಮ್ಗೆ ಬಾವಂಗ್ ತಿನ್ಸು ಒಂಚೂರು. ಬಾವಾ ಓಕೆ ನಮ್ಮ ಏನೇ ಸ್ವೀಟ್ ಹೆಸರು? ಪೇಠ ಕುಂಬಳಕಾಯ್ದು. ನಮ್ಮ ಕ್ಯಾಮ್ರಾ ಥ್ರೂ ಇಲ್ಲೇ ಇಟ್ಕೊಳ್ಳೋಣ, ಅವಾಗ ತಿನ್ಕೊಳ್ಳೋಣ. ಆಯ್ತು.
ಕೇಳಿದೆ ನೋಡಿ, ಯಾರಾದರೂ ಸ್ವೀಟ್ ಕಂಪನಿಯವರು ನೋಡ್ತಿದ್ರೆ ನಮಗೆ ಸ್ಪಾನ್ಸರ್ಶಿಪ್ ಮಾಡಿದ್ರೆ ಈ ಥರ ಶೋ ಮಧ್ಯೆ ಸ್ವೀಟ್ ತಿಂತೀವಿ, ನಿಮ್ಮದು ಬ್ರ್ಯಾಂಡ್ ಹಾಕ್ಕೊಡ್ತೀವಿ, ನಿಮ್ಮ ಅಂಗಡಿ ಸ್ಪೆಷಾಲಿಟಿನೂ ಹೇಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯ ಚಂದನ ದುಡ್ಡೇ ಖರ್ಚು ಮಾಡಲ್ಲ, 250-300 ರೂಪಾಯಿ ಖರ್ಚು ಮಾಡ್ಕೊಂಡು ಸ್ವೀಟ್ ತಂದೇಳೆ. ಇಲ್ಲ ಇವ್ರು ಅಸಾಮಾನ್ಯ ಕಲೆ ಇನ್ನೊಂದಿದೆ. ಏನು? ಏನೇ ಖರ್ಚು ಮಾಡೋಕೆ ಮುಂಚೆ ನಾನೇ ರೆಡಿ ಮಾಡ್ಬಿಡ್ತೀನಿ ಅಂತಾಳೆ. ಈಗಂತೂ ಮದುವೆ ಆದ್ಮೇಲೆ ಮೇಡಮ್ ಕೇಳೋಂಗೆ ಇಲ್ಲ. ಅವ್ರ ಮನೆ ಇಂಟರ್ವ್ಯೂನಲ್ಲಿ ಅದೇನೋ ಪಲಾವ್ ಮಾಡಿದ್ಲು ಕೊಟ್ಲು, ಆಮೇಲೆ ಯಾರೋ ಮರ್ತ್ಬಿಟ್ಟಿದ್ರು, ಮೇಡಮ್ ರಾಯ್ತಾ ಮರ್ತ್ಬಿಟ್ಟಿದ್ದೀರಾ ಅಂತ ಝೊಮ್ಯಾಟೊ ಅವ್ರು ತಂದ್ಕೊಟ್ರು. ಸುಮ್ಮನಿದ್ರೆ ಸರಿ. ENT ಕ್ಲಿನಿಕ್ ಅಂತ ನೀವು ಇಟ್ಕೊಂಡಿದ್ದಕ್ಕೆ ಹೆಸರು ಇವಾಗ ಸಾರ್ಥಕ ಆಯ್ತು. ಹೌದೌದು. ಅವತ್ತು ರಾತ್ರಿ ಹೋದ್ಮೇಲೆ ಯಾವ ಡಾಕ್ಟರ್ ಹತ್ರ ಹೋಗಿದ್ರಿ ನೀವು ಹೇಳಿ. ಹೌದೌದು. ಅವತ್ತು ಏನ್ ಅಪ್ಪ ಸುಮ್ಮನಿದ್ರೆ ಸರಿ. ಅದೇನೋ ಸೇಫ್ಟಿಗೆ ಇರಲಿ ಅಂತ ಪೆಸ್ಟ್ ಕಂಟ್ರೋಲ್ ಎಲ್ಲ ಮಾಡಿಸಿದ್ದೆ ಮನೇಲಿ, ಜಿರ್ಲೆ ಬರಬಾರ್ದು. ನಾನು ಅಡಿಗೆ ಬಗ್ಗೆ ಬೇಕಂದ್ರೆ ಬಿಗ್ ಬಾಸ್ ನೋಡಿ 84 ದಿನ ನಾನು ಇದ್ದಿದ್ದ ಇದೇ ಕಾರಣಕ್ಕೋಸ್ಕರ ನಾನು ಎಲ್ಲರಿಗೂ ಅಡಿಗೆ ಮಾಡ್ತಾ ಇದ್ದೆ. ಇವತ್ತಿಗೂ ನೀವು ವಾಸುಕಿ ವೈಭವ್ನ ಕೇಳಿದ್ರೆ ನಾನು ಅಷ್ಟು ದಿನ ಇದ್ದಿದ್ದು ಇವಳಿಂದಾನೆ ಅಂತ ಹೇಳ್ತಾರೆ. ನಾನು ಮಾಡಿ ತಿಂದಿದ್ ಬಾಯಿ ಇಟ್ಕೊಂಡು ನೋಡಿ ಹೇಗ್ ಮಾತಾಡ್ತಾರೆ. ಕೃತಾರ್ಥವಾಗಬೇಕು ನಮ್ಮ ಜೀವನ ಇಲ್ಲ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕುಕಿಂಗ್ ಮಾಡ್ತಾಳೆ. ನಮ್ಮ ಸೆಟ್ಟಲ್ಲಂತೂ ಒಂದು ದಿವಸ ಇವಳೇ ಕುಕಿಂಗ್ ಮಾಡಿದ್ಲು. ಏನು ಕುಕಿಂಗ್ ಮಾಡಿದ್ಲು ನೀವೇ ಕೇಳಬೇಕು. ನಾನು ದಾಲ್ ತಡ್ಕ ಮಾಡಿದ್ದೆ ಸೆಟ್ಟಲ್ಲಿ. ಆಮೇಲೆ ನಿನ್ ದಾಲ್ ತಡ್ಕನ ತಡ್ಕೊಂಡ್ರೆ ಅವರು, ನಾವು ಅದನ್ನ ತಡ್ಕೊಂಡ್ವಿ. ಆಮೇಲೆ ಅಡುಗೆಯವ್ರು ಮಾಡಿದ ಮ್ಯಾಗಿ ಸೂಪಿ ಆಗಿರ್ಲಿಲ್ಲ ಸಾಕಷ್ಟು ಅಂತ ಇವಳು ಹೋಗಿ, ನೀವೇನು ಅವಳು ಮಾಡಿ ದಾಲ್ ತಡ್ಕ ತಿನ್ನೋರ ಬದಲು ಜಿರ್ಲೆನೆ ತಿನ್ಬಿಡ್ತೀರಂತೆ, ಪರವಾಗಿಲ್ಲ. ಅವ್ರು ಹಾಗೆ ವೆರೈಟಿ ಬೇಕಲ್ಲ ಸರ್. ಫುಲ್ ವೈರಲ್ ಆಗೋಗಿತ್ತಲ್ಲ ಅವರು ಫಸ್ಟ್ ನೈಟ್ ಅಲ್ಲಿ ತಿಂದಿದ್ದು. ಫಸ್ಟ್ ನೈಟ್ ಅಲ್ಲಿ ಜಿರಳೆ ತಿನ್ನಕ್ಕೆಲ್ಲ ಟೈಮ್ ಇರುತ್ತಾ? ಜಯಂತಂಗೆ ಇರುತ್ತೆ ಸ್ವಾಮಿ, ಏನು ಮಾಡೋಣ ಹೇಳಿ. ರಾತ್ರಿ ಹೊತ್ತೆಲ್ಲ ಕಸ ಹೊಡಿತಾನಲ್ಲ ಅದಕ್ಕೆ. ಓಕೆ. ಏನೋ ಹನಿಮೂನ್ಗೇನೋ ಹೋಗ್ತಿದ್ಯಂತೆ? ಇನ್ನು ಎಲ್ಲಾರ್ಗೂ ಡಂಗ್ರ ಬರ್ಸ. ಚಂದನ ಹನಿಮೂನ್ಗೆ ಎಲ್ಲಿ ಹೋಗುತ್ತಿದ್ದಾರೆ? ಎಲ್ಗೂ ಹೋಗಲ್ಲ, ಮನೇಲಿ ವಿಶೇಷ ಕಾರ್ಯಕ್ರಮಕ್ಕೆ ಹೇಳಲ್ಲ, ಕೊಂಡ್ಬಿಡುತ್ತೆ. ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ಗಿರೀಶ್ ಕಾರ್ನಾಡ್ ಅವರ ಒಂದು ನಾಟಕ ಇವರು ಹೋಗುವ ಸ್ಥಳಕ್ಕೆ ಸಮನಾಗಿದೆ. ಸುಮ್ಮನಿರಿ. ಈ ತರ ಎಲ್ಲ ರಸಪ್ರಶ್ನೆ ಯಾರು ಕೇಳ್ತಾರೆ? ಕ್ಲೂ ಕೊಟ್ಟಿದ್ದೀನಪ್ಪ. ಗಿರೀಶ್ ಕಾರ್ನಾಡ್ ಅವರ ಒಂದು ನಾಟಕದ ಹೆಸರು ಇವರು ಹೋಗುತ್ತಿರುವ ಸ್ಥಳಕ್ಕೆ ಸಾಮ್ಯವಾಗಿದೆ. ಕ್ಲೂ ನಂಬರ್ 2. ಚಳಿ ಎಂಬುವ ಪದಕ್ಕೆ ರೈಮ್ ಆಗುವಂತಹ ಒಂದು ಪದ. ಯಾರಿಗೂ ಗೊತ್ತಾಗಲ್ಲ ಕಣ. ಕ್ಲೂ ನಂಬರ್ 3. ಇನ್ನು ಹತ್ತು ಕೇಳಿ ಕ್ಲೂ. ಒಂದು ಚಿಕ್ಕ ಕಂಪ್ಯಾಟಬಿಲಿಟಿ ಮಾಡೋಣ. ನಿಮ್ಮಿಬ್ರು ರೀಲ್ ಜೋಡಿಗಳ ಮಧ್ಯೆ ಒಂದು ಚಿಕ್ಕ ಕಂಪ್ಯಾಟಬಿಲಿಟಿ. ನಿಮ್ಮಿಬ್ರಲ್ಲಿ ಶೂಟಿಂಗ್ ಸೆಟ್ಗೆ ಲೇಟಾಗಿ ಬರೋದು ಯಾರು? ಜಾಸ್ತಿ ಟೇಕ್ಸ್ ತಗೊಳ್ಳೋದು ಯಾರು? ಹಂಗೇನಿಲ್ಲ, ಬಟ್ ಗೊತ್ತಿಲ್ಲ, ಅವರೇ ಹೇಳ್ಕೊತಾ ಇದಾರೆ ಅದಕ್ಕೆ ಕೇಳ್ತಾ ಇದ್ದೀನಿ. ತಿಂಡಿ ಪೋತ್ರ ಯಾರು? ತುಂಬ ಫ್ಯಾನ್ ಫಾಲೋವರ್ಸ್ ಯಾರಿಗಿದೆ? ಇವಾಗ ಆಡ್ಬಾರ್ದು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ. ಇಲ್ಲ ಬೈ ದ ವೇ, ನೀವು ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆಕ್ಟಿವ್ ಇಲ್ಲ? ಅಷ್ಟು ಆಕ್ಟಿವ್ ಇಲ್ಲ, ನಾಟ್ ಮಚ್. ಯಾಕೆ? ಮನೇಲಿ ಬೈತಾರಾ? ಇಲ್ಲ, ಮನೆಗೆ ಭಯಕ್ಕೆ ಎಲ್ಲ. ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಬಟ್ ಐ ಥಿಂಕ್ ಕೆಲಸ ಮಾಡೋದ್ರಲ್ಲಿ ಇನ್ನೂ ತುಂಬ ಇದೆ ಮಾಡೋಕ್ಕೆ. ಸೊ ಮೇ ಬಿ ಟಾಕಿಂಗ್ ಅಬೌಟ್ ಇಟ್ ಕ್ಯಾನ್ ಹ್ಯಾಪನ್ ಲಿಟಲ್ ಲೇಟರ್ ಅಂತ. ಓಕೆ. ತುಂಬ ಹೇಟರ್ಸ್ ಯಾರಿಗಿದ್ದಾರೆ? ಒಳ್ಳೆ ಆಕ್ಟರ್ ಯಾರು ನಿಮ್ಮಿಬ್ಬರಲ್ಲಿ? ಸುಮ್ಮನೆ ತಿರುಗಿಸ್ಕೋಬೇಕು ನಿಮ್ಮ ಕಡೆ. ಆನೆಸ್ಟ್ ಆಗಿರ್ಬೋದು ತಾನೆ. ಅದೇ ಬ್ರೇಕಲ್ಲಿ ತುಂಬ ಮೊಬೈಲ್ ಯೂಸ್ ಮಾಡೋದು ಯಾರು? ಬ್ರೇಕಲ್ಲಿ ನಿದ್ದೆ ಮಾಡೋದು ಯಾರು? ನಿಮ್ಮಿಬ್ಬರಲ್ಲಿ ಜಾಸ್ತಿ ಪೇಮೆಂಟ್ ಯಾರಿಗಿದೆ? ಗೊತ್ತಿಲ್ಲ. ಈ ನಡುವೆ ಬೇರೆ ಬೇರೆ ಆ್ಯಡ್ಸಲ್ಲೂ ಚಂದನ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಮೇರು ನಟರಾಗಿ ಅವರಿಗೆ ಸ್ವಲ್ಪ ಅದು ಗೊತ್ತಿಲ್ಲ, ಸುಮ್ಮನಿರಿ. ಬ್ರೇಕಲ್ಲಿ ಪಾರ್ಟ್ನರ್ಗೆ ಫೋನ್ ಮಾಡೋದು ಯಾರು? ನಿಮ್ಮ ರಿಯಲ್ ಪಾರ್ಟ್ನರ್ನ ಜಾಸ್ತಿ ಲವ್ ಮಾಡೋದು ಯಾರು? ಆಬ್ವಿಯಸ್ಲಿ ಅವರವರೇ ತೋರ್ಸ್ಕೊತಾರೆ. ಹೌದು, ಬಟ್ ಆದರೂ ಚಂದನ ಪ್ರತ್ಯಕ್ಷನ ಲವ್ ಮಾಡೋದಕ್ಕಿಂತ ಜಾಸ್ತಿ ನೀವು ನಿಮ್ಮ ವೈಫ್ನ ಲವ್ ಮಾಡ್ತೀರಾ ಅಂತ. ತುಂಬ ಹಳೆ ಲವ್ ಸ್ಟೋರಿ ಸ್ವಾಮಿ ನಮ್ಮದು. ಮೇ ಬಿ. ಸೊ ಐ ನೋ ಮೈ ವೈಫ್ ಅ ಲಿಟಲ್ ಮೋರ್ ದೆನ್ ಶಿ ನೋಸ್ ಪ್ರತ್ಯಕ್ಷ. ಒಂದು ಕೆಟ್ಟ ಪ್ರಶ್ನೆ ಇರಲಿ ಅಂತ ಕೇಳೋದು. ನಿಮ್ಮಿಬ್ಬರಲ್ಲಿ ಜಾಸ್ತಿ ಒಳ್ಳೆಯವ್ರು ಯಾರು? ಅವರೇ ಒಳ್ಳೆಯವರು. ನನಗೂ ಇದೆ ಹಿಂಗೆ ಬರುತ್ತಾ ಅಂತ. ನೀನೇ ಹೇಳೋದಲ್ಲ ಅವ್ರೆ. ನಾನು ಹೇಳ್ಬೋದು, ನೀನೇ ಕೇಳಬೇಕು. ಇಬ್ರು ಒಳ್ಳೆಯವರು ಅನ್ಬೇಕು. ವೆರಿ ನೈಸ್. ಚಪ್ಪಾಳೆ ಹೊಡಿರಿ ನಿಮಗೆ. ಚಂದನ ಅವ್ರ ಅಮ್ಮಂಗೆ ಮದುವೆ ಟೈಮಲ್ಲಿ ಚಂದನ ಅವ್ರ ಅಮ್ಮಂಗೆ ಒಂದು ಡೌಟ್ ಇತ್ತು. ಇದನ್ನ ನೀನು ಕೇಳ್ಕೊಂಡಿದ್ಯಾ ಪ್ರತ್ಯಕ್ಷ ಹತ್ರ ಅಂತ ಕೇಳಿದರು. ಅದೇನು ಅಂತ ಗೊತ್ತಾ ನಿಮಗೆ?
ಕೇಳಿ ಅವಳನ್ನ. ಜಯಂತ್ ತರ ಕ್ಯಾರೆಕ್ಟರ್ ಇಲ್ಲ ತಾನೆ ಪ್ರತ್ಯಕ್ಷ. ಇಲ್ಲ ಅದನ್ನೆಲ್ಲ ಐ ಥಿಂಕ್ ಚಂದನ ಆ್ಯಸ್ ಅ ಪರ್ಸನ್ ಈಸ್ ವೆರಿ ಓಪನ್ ಆನ್ ಸಮ್ ಲೆವೆಲ್ಸ್. ಅವಳು ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾಳೆ ಆ್ಯಂಡ್ ಹಾಗೆ ಆ ವ್ಯಕ್ತಿನೂ ರೆಸ್ಪಾಂಡ್ ಮಾಡಬೇಕು ಅಂತ ಎಕ್ಸ್ಪೆಕ್ಟು ಮಾಡ್ತಾಳೆ. ಐ ಥಿಂಕ್ ದ್ಯಾಟ್ ವೇ ಶಿ ಈಸ್ ಆಲ್ವೇಸ್ ಬೀನ್ ಫೋರ್ತ್ ರೈಟ್ ಆ್ಯಂಡ್ ಐ ಥಿಂಕ್ ವಿತ್ ಪ್ರತ್ಯಕ್ಷ ಶಿ ವಾಸ್ ಇವನ್ ಮೋರ್ ಸೊ ದೇ ಹ್ಯಾವ್ ಟೇಕನ್ ಗುಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಆ್ಯಂಡ್ ನೌ ಲೈಫ್ ಈಸ್ ಅಮೇಝಿಂಗ್. ಇನ್ನೇನು ಕೇಳ್ತೀರಪ್ಪ, ಕಮೋಡ್ ಹಾಕ್ಸಿದ್ಮೇಲೆ ಎಲ್ಲ ಮುಗೀತು. ಚಂದನ, ನಿಂಗೆ ರಾಣಿ ಅಂತ ನಾವು ವರ್ಡ್ ಕೇಳಿದ ತಕ್ಷಣ ಏನೇನು ನೆನಪಾಗತ್ತೆ ಅಥವಾ ಯಾವ್ಯಾವ ಹೆಸರು ನೆನಪಾಗತ್ತೆ? ಸುಧಾರಾಣಿ ಮ್ಯಾಮ್. ನಾನು ಮಾಡಿದ ಸೀರಿಯಲ್ ರಾಜಾರಾಣಿ, ಆಮೇಲೆ ಹಾವರಾಣಿ, ಆಮೇಲೆ ಈಗ ಕಲರ್ಸಲ್ಲಿ ಬರ್ತಾ ಇತ್ತಲ್ಲ ರಾಜಾರಾಣಿ ಕಪಲ್ ಶೋ, ಅದು ಮಿಸ್ಟರ್ ರಾಣಿ. ಫೈನಲಿ ಹೇಳಿದ್ಲು. ಥ್ಯಾಂಕ್ ಯು. ನಾನು ಎಷ್ಟು ಮಧ್ಯ 600 ಡಿಲೀಟ್ ಮಾಡಿ 701ನೇದು ಮಿಸ್ಟರ್ ರಾಣಿ ಹೇಳಿದ್ದು. ಅದು ನೀವು ಭಾವತೀರಯಾನ, ಭಾವ ಅಂದಿದ ತಕ್ಷಣ ಏನು ನೆನಪಾಗುತ್ತೆ? ಭಾವ ಅಂದರೆ ಚಂದು ಭಾವ ಜ್ಞಾಪಕ ಬರ್ತಾರೆ. ಹಾಡು ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು. ನಂಗೆ ಅಷ್ಟೊಂದು ಚೆನ್ನಾಗಿ ಹಾಡಕ್ಕೆ ಬರಲ್ಲ, ಇವ್ರ ಕೈಲಿ ಹಾಡಿಸ್ಬಿಟ್ರೆ ಸರಿಯಲ್ಲ. ಅದು ಹೇಳೋ ಅವಶ್ಯಕತೆನೂ ಏನಿರಲಿಲ್ಲ ಅದು. ಥ್ಯಾಂಕ್ ಯು. ಅದನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವೇ ಮೊದಲನೇವರು. ಜಯಂತ್ ಅವ್ರನ್ನ ಕರೆಸ ಮೇಲೆ ಚಂದನನೂ ಕರೆಸಲೇಬೇಕಾಗಿತ್ತು. ಬಟ್ ಚಂದನ ತಮ್ಮ ಹನಿಮೂನ್ ಕಾರ್ಯಕ್ರಮವನ್ನು ಕೂಡ ನಮಗೋಸ್ಕರ ಒಂದು 2 hours ಪೋಸ್ಟ್ಪೋನ್ ಮಾಡಿ ನಮಗಾಗಿ ಬಂದಿದ್ದಾರೆ. ಪ್ರತ್ಯಕ್ಷ ಅವರ ಕಾಯುವಿಕೆಗೆ ಮತ್ತು ಚಂದನ ಅವರ ತ್ಯಾಗಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ಭಾವತೀರಯಾನ ಸಿನಿಮಾ ಬರ್ತಿದೆ, ಇದೇ 21ನೇ ತಾರೀಕು ನೋಡಿ. ಅದಕ್ಕಿಂತ ಮುಂಚೆ 7ನೇ ತಾರೀಕು ಮಿಸ್ಟರ್ ರಾಣಿ ಸಿನಿಮಾ ಬರ್ತಿದೆ ನೋಡಿ. ನೀವಿಬ್ಬರೇ ಒಂದ್ಸಲಿ ಕಾರಲ್ಲಿ ಕೂತಿರ್ತೀರಾ, ನೀವಿಬ್ಬರೇ ಇರ್ತೀರಾ ಕಾರಲ್ಲಿ, ಆವಾಗ ಒಂದು ಘಟನೆ ನಡೆಯುತ್ತೆ, ನೆನಪಿದೆಯಾ ನಿಮ್ಗದು? ಯಾವುದು? 3ನೇವ್ರೊಬ್ರು ಬರ್ತಾರೆ. ಆ ಥರ ಸುಮಾರು ಸಲ 3ನೇವ್ರು ಬಂದಿದ್ದಾರೆ. ಇದು ಯಾವ್ದು ಎಪಿಸೋಡ್ ಹೇಳ್ತಾ ಇದ್ದೀರಾ? ಅಜ್ಜಿ ಬರ್ತಾರೆ. ಓ ಅದಾ ಸ್ಟೋರಿ ಇದು. ಏನಾಯ್ತದು? ಆಕ್ಚುಲಿ ಔಟ್ಡೋರ್ ಶೂಟ್ ಆಗ್ತಾ ಇತ್ತು. ಅವಾಗ ತಾನೇ ಜಯಂತ್ ಕ್ಯಾರೆಕ್ಟರ್ದು ಸ್ವಲ್ಪ ಈ ಸೈಕಿಕ್ ಸೈಡ್ ಸ್ವಲ್ಪ ಜನರಿಗೆ ಗೊತ್ತಾಗಿತ್ತು. ಆವಾಗ ಅಂದ್ರೆ ಆಬ್ವಿಯಸ್ಲಿ ಅವ್ರ ಕಡೆ ಸ್ವಲ್ಪ ಕೋಪ, ನನ್ನ ಕಡೆ ಸ್ವಲ್ಪ ಜಾಸ್ತಿ ಕರುಣೆ ಎಲ್ಲ ಇರುತ್ತಲ್ವಾ. ಆ ಥರ ನೋಡಿದಾಗ ನಾವು ಕಾರಲ್ಲಿ ಶಾರ್ಟ್ ಮುಗಿಸ್ಕೊಂಡು ಕಾರಲ್ಲಿ ಕೂತಿದೀವಿ, ಒಂದು ಅಜ್ಜಿ ಬಂದ್ರು. ಪಾಸ್ ಇದು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಇನ್ಸಿಡೆಂಟ್ ಇದೆ ಹಿಂದ್ಗಡೆ. ಅವತ್ತಿನ ದಿವಸ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಬಂದಿತ್ತು, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್ ನಟ ಇನ್ನಿಲ್ಲ ಅಂತ ಯೂಟ್ಯೂಬಲ್ಲಿ ಬಂದ್ಬಿಟ್ಟಿದೆ. ನಾನು ಸುಮಾರು ಜನ ನಂಗೆ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ ಏನು ಹಿಂಗೆಲ್ಲ ಬಂದ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಕಂಟಿನ್ಯೂ ಮಾಡಿ. ಆಮೇಲೆ ಅಜ್ಜಿ ಭಯಕ್ಕೆ ಶುರು ಮಾಡಿದ್ರು, ಯಾಕೋ ಆ ಮಗುಗೆ ಅಷ್ಟೊಂದು ಕಷ್ಟ ಕೊಡ್ತಿದ್ಯಾ ಅದು ಇದು ಅಂತ ಫುಲ್ ಬೈತಾರೆ. ನಾನು ಅವಾಗ ಫೋನ್ ರೆಕಾರ್ಡ್ ಮಾಡಕ್ಕೆ ತೆಕ್ಕೊಳ್ತಾ ಇದೀನಿ, ಅಜ್ಜಿ ಇನ್ನೊಂದ್ಸತಿ ಬೈದ್ಬಿಡಿ ಪ್ಲೀಸ್, ನಾನು ವಿಡಿಯೋ ಮಾಡ್ತೀನಿ. ಅಜ್ಜಿ ಕೈಲೂ ರೀಟೇಕ್ ಮಾಡಿಸಿ ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ನಾನು ಆ ವಿಡಿಯೋ ಎಲ್ಲರಿಗೂ ಕಳಿಸ್ದೆ, ನಾನು ಬದುಕಿದ್ದೀನಿ ಇಲ್ಲ ಇನ್ನೂ ಇದ್ದೀನಿ ಅಂತ. ಚಂದನ, ಪ್ರತ್ಯಕ್ಷ ಯಾವಾಗಾದ್ರೂ ಜಯಂತ್ ಅಂತ ಕರ್ತಿದ್ಯಾ? ಸಾಧ್ಯನೇ ಇಲ್ಲ. ಉಲ್ಟಾ ಆಗತ್ತೆ ಸರ್. ಆದ್ರೆ ನಾನು ಇಲ್ಲಿ ಸೆಟಲ್ ಬಂದಾಗ ಮಿಸ್ ಆಗಿ ಬೇ ಬಂದ್ಬಿಟ್ಟಿರ್ತೀನಿ. ಬರೋರ್ನೆಲ್ಲ ಬೇ ಬಂತಾ ಇರ್ತಿಲ್ಲ, ಯಾಕೆಂದ್ರೆ ಮನ್ಸ್ಫೂರ್ತಿ ಬರೀ ಪ್ರತ್ಯಕ್ಷೆ. ಮಧ್ಯಾಹ್ನ ಊಟ ಆಗೋವಾಗ್ಲೂ ಫೋನ್ ಔಟು ಬೇಬ್. ಇಲ್ಲ, ನಾನು ಸೆಟಲ್ ಕಾಲ್ ಎಲ್ಲ ಮಾಡಲ್ಲ ಜಾಸ್ತಿ. ಯಾವಾಗ ಮಾಡಿದೀನಿ? ಎವಿಡೆನ್ಸ್ ಕೊಡ್ತೀನಿ ಸರ್ ನೋಡಿ ನೆಕ್ಸ್ಟ್ ಟೈಮ್. ಆಕ್ಚುಲಿ ಇವರೇ ಅವ್ರ ಹೆಂಡತಿನ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಗೊತ್ತಾ? ಅಮ್ಮ ನಿಮ್ಮ ಎಲ್ಲ ಮಾಡ್ದು ಹೌದು ಅಮ್ಮ ಹೌದಾ ಚಿಂದಪ್ಪ ತಿನಿಸಪ್ಪ ಅಂತೆಲ್ಲ ಮಾತಾಡ್ತಾರೆ. ಅವ್ರ ಹೆಂಡ್ತಿಂತಾನೆ ಮಾತಾಡ್ತಾರೆ, ನೀನ್ ಯಾಕೆ ಹೊಟ್ಟೆ ಹೊರ್ಕೋತೀಯ? ನಾನು ಹೊಟ್ಟೆ ಅನ್ಕೋತಿಲ್ಲ, ಹೊಟ್ಟೆಲ್ಲ ಹೊರ್ಕೊಳ್ಳಲ್ಲ ಸರ್. ಇವಾಗ ಸೆಟ್ಟಲ್ಲಿ ಯೂಶಲಿ ಆಕ್ಟ್ರೆಸ್ ಆಗಿ ನಾವಿಬ್ಬರೇ ಇರ್ತೀವಿ, ನಮ್ದೇ ಟ್ರ್ಯಾಕು. ಅವಳೇ ನನ್ನ ಕಾಲು ಎಳಿಬೇಕು, ನಾನೇ ಅವಳು ಕಾಲು ಎಳಿಬೇಕು, ಹಂಗಾಗೋಗಿದೆ ಕತೆ. ಅಲ್ಲ, ನಿಮ್ಮ ಕ್ಯಾರೆಕ್ಟರ್ಗಳು ಒಂದು ಉತ್ತರ ಒಂದು ದಕ್ಷಿಣ ಸೀರಿಯಲ್ ಅಲ್ಲಿ, ಆದ್ರೂ ನೀವೇ ಟಾಪ್ ರೇಟೆಡಾ? ಪ್ರದಕ್ಷಿಣೆ ಆಗ್ತಿರುತ್ತಲ್ಲ ಅದಕ್ಕೆ. ನೈಸ್. ಜಯಂತ್ಗೆ ಹೆಂಡತಿ ಆಗಿರೋದು ಎಷ್ಟು ಕಷ್ಟ ಚಂದನ? ಜಾಹ್ನವಿಗೆ ಏನ್ ಕಷ್ಟ ಇಲ್ಲ, ಚಂದನಂಗಾದ್ರೆ ಬಹಳ ಕಷ್ಟ. ಥಲೆ ಕೊಟ್ಬಿಡೋಣ ಅನ್ಸ್ತಾ ಇರತ್ತೆ. ಜಯಂತ್ ಅಂತ ಗಂಡ ಸಿಕ್ಬಿಟ್ಟಿದ್ರೆ ನಾನಂತೂ ಒಂದು ಕ್ಷಣನೂ ಇರ್ತಾ ಇರ್ಲಿಲ್ಲ, ಹೋಗ್ ಮಗನೇ ಅಂತ ಓಡೋಗ್ಬಿಡ್ತಾ ಇದ್ದೆ. ಹೌದಾ? ಅದಕ್ಕೆ ನಂಗೆ ಪ್ರತ್ಯಕ್ಷ ಅಂತ ಗಂಡ ಸಿಕ್ಕಿರೋದು. ಮ್ಯಾನೇಜ್ ಮಾಡಿ ಕವರ್ ಹಾಕಿ ಲ್ಯಾಮಿನೇಷನ್ ಮಾಡ್ಬಿಟ್ಲು. ಎಲ್ಲ ಮಾಡ್ತಾರೆ ಸ್ವಾಮಿ, ಹೊಡೆಯೋದು ಬರುತ್ತೆ ಮೇಡಮ್ಗೆ. ಜಾಹ್ನವಿಗೆ ಗಂಡ ಆಗಿರೋದು ಎಷ್ಟು ಕಷ್ಟ? ಜಾಹ್ನವಿಗೆ ಗಂಡ ಆಗಿರೋದು ತುಂಬಾ ಈಸಿ, ಬಿಕಾಸ್ ಸೀರಿಯಲ್ ಪ್ರಕಾರ ಜಾಹ್ನವಿ ಇಸ್ ಸೋ ಟ್ರಸ್ಟಿಂಗ್ ಅಂಡ್ ನೈವ್ ಆನ್ ಸೋ ಮೆನಿ ಲೆವೆಲ್ಸ್.
ಆ್ಯಂಡ್ ಜಗತ್ತನ್ನ ಒಂದು ಸ್ಟೀರಿಯೋಟಿಪಿಕಲ್ ದೃಷ್ಟಿಕೋನದಿಂದ ನೋಡ್ತಾಳೆ. ಎಲ್ಲದು ಗುಡ್ ಬ್ಯಾಡ್ ಈ ಥರ ಕ್ಲಿಯರ್ ಮಾರ್ಕರ್ಸ್ ಸೈಲೋಸ್ ಇದೆ ಅವಳಿಗೆ. ವರ್ಸಸ್ ಜಯಂತ್ ಸೇಸ್ ಎವ್ರಿಥಿಂಗ್ ಇನ್ ಗ್ರೇ. ಸೊ ಹಾಗಾಗಿ ಇಟ್ಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ. ಬಟ್ ಏನಂತಂದರೆ ಪಾಪ ಈಕೆ ಮನಸ್ಸು ನೋವಿಸಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಜಯಂತ್ ಬಿಕಾಸ್ ಶಿ ಈಸ್ ಹಿಸ್ ಯೂನಿವರ್ಸ್. ಹಾಗಾಗಿ ಓಕೆ. ಚಂದನ ಪ್ರಕಾರ ನಮ್ಮ ಮಿಸ್ಟರ್ ರಾಣಿ ಹೆಣ್ಮಕ್ಳನ್ನ ಹೆದರಿಸೋ ಜಿರ್ಲೆನೋ ಅಥವಾ ತರ್ಲೆನೋ? ಯೋಚನೆ ಬೇರೆ ಮಾಡ್ತಿದ್ದೇನೆ. ಜಿರ್ಲೆ ತರ್ಲೆ ಎರಡು, ಯಾಕೆಂದ್ರೆ ಜಿರ್ಲೆ ತಿನ್ಬಿಟ್ಟಿದ್ದಾರೆ, ಸೊ ಅದು ಹೇಳಲೇಬೇಕು. ತರ್ಲೆ ಆಬ್ವಿಯಸ್ಲಿ ಅವ್ರು ಆನ್ ಸ್ಕ್ರೀನ್ ಹೆವಿ ತರ್ಲೆನೆ. ಆ ಕ್ಯಾರೆಕ್ಟರ್ಗೆ ಎಷ್ಟು ಆ ತರ್ಲೆತನ ಬೇಕೋ ಅದೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾರೆ. ಸೊ ಐ ಥಿಂಕ್ ಬೋತ್ ಜಿರ್ಲೆ ಆ್ಯಂಡ್ ತರ್ಲೆ. ವೆರಿ ಡಿಪ್ಲೊಮ್ಯಾಟಿಕ್ ಆನ್ಸರ್. ಈಗ ಒಂದು ಚಿಕ್ಕ ಸೆಗ್ಮೆಂಟ್ ಮಾಡೋಣ, ಒಂದು ರೋಲ್ಸ್ ಮಾಡೋಣ. ನೀವು ಸೈಕ್ ಗಂಡನಾಗಿ ಒಂದು 40 ಸೆಕೆಂಡ್ ಆ್ಯಕ್ಟ್ ಮಾಡಬೇಕು. ಚಂದನಾಗೆ ನೀವು ನಿಮ್ಮ ಪೊಸೆಸಿವ್ನೆಸ್ ಎಲ್ಲ ತೋರಿಸ್ತಿರಲ್ಲ, ಆ ಸೈಕ್ ಗಂಡ ಆಗಿರೋ ಜಯಂತ್ ಆಗಿ ಇಲ್ಲಿ ಆ್ಯಕ್ಟ್ ಮಾಡಿ. ರೆಡಿ? ರೆಡಿ. ಚಿನ್ನುಮರಿ, ಈ ಡ್ರೆಸ್ ನಿಮ್ಗೆ ಯಾರು ಕೊಡಿಸಿದ್ದು? ರೀ ನೀವೇ ರೀ? ಇಲ್ಲ ಚಿನ್ನುಮರಿ, ಇದೇ ಡ್ರೆಸ್ಸನ್ನು ನಾನು ಒಂದು ಕೈಯಲ್ಲಿ ನೋಡಿದ್ದೆ. ಅವನೇ ತಾನೇ ಗಿಫ್ಟ್ ಕೊಟ್ಟಿರೋದು ನಿಮಗೆ? ಯಾರ ಕೈಯಲ್ಲಿ ರೀ? ಯಾಕೆ ಚಿನ್ನುಮರಿ ಹೀಗೆ ಮಾಡ್ತೀರಾ? ಇಲ್ಲ ರೀ. ಎಷ್ಟು ಕೇಳ್ಕೊತೀನಿ ನಿಮ್ಮನ್ನ, ನನ್ನ ಹರ್ಟ್ ಮಾಡಬೇಡಿ ಅಂತ, ಆದರೆ ನೀವು ಕೇಳೋದೇ ಇಲ್ವಲ್ಲ, ನನ್ನ ಮಾತುಗಳನ್ನ ಅರ್ಥನೇ ಮಾಡ್ಕೊಳ್ಳೋಲ್ವಲ್ಲ. ಯಾಕೆ ಯಾಕೆ ಚಿನ್ನುಮರಿ, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ನೀವೇ ನನ್ನ ಜೀವ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ, ಬಿಟ್ಟು ಹೋಗಬೇಡಿ ಚಿನ್ನುಮರಿ, ಬಿಟ್ಟು ಹೋಗಬೇಡಿ. ಸಾರಿ, ಜಾಹ್ನವಿಗೆ ಜಾಸ್ತಿ ಆ್ಯಕ್ಟ್ ಮಾಡಕ್ಕೆ ಕೊಡಲಿಲ್ಲ. ಕೊಡಲ್ಲ ಅದು, ಅದನ್ನ ಆಸ್ ಯೂಶುವಲ್ 40 ಸೆಕೆಂಡ್ ಟೈಮ್ ನಂಗೆ ಕೊಟ್ಟರೆ ಇನ್ನೇನು ಮಾಡೋಣ ಸ್ವಾಮಿ? 4 ಅವರ್ ಕೊಟ್ಟರೆ ನೀನು ಆ್ಯಕ್ಟ್ ಮಾಡಿ ಚಂದನ. ನಾನು ಪೊಸೆಸಿವ್ ಹೆಂಡತಿಯಾಗಿ ಮಾಡ್ಲಾ? ಪೊಸೆಸಿವ್ ಹೆಂಡತಿಯಾಗಿ ಮಾಡು. ಈಗ ಚಂದನ ಪೊಸೆಸಿವ್ ಆಗಿದ್ರೆ, ಪೊಸೆಸಿವ್ ಹೆಂಡತಿ ಆಗಿದ್ರೆ, ಪೊಸೆಸಿವ್ ಹೆಂಡತಿ ಆಗಿದ್ರೆ ಓಕೆನಾ? ಇದೊಂದು ಅರ್ಧ ತಿಂದಿರ್ತೀರಾ ಪ್ಲೀಸ್? ಅರ್ಧ ಮಾತ್ರ ತಿನ್ನು ಅಂತ ಹೇಳಿದರೆ ಮೆಜರ್ ಮಾಡ್ತಾ ಇದ್ದೀನಿ. ಆ ಥರ ಅದು ಸೇಮ್ ಇನ್ ಫೀಮೇಲ್ ಕ್ಯಾರೆಕ್ಟರ್ ತಾನೆ ನೀವು ಹೇಳ್ತಾ ಇರೋದು? ಹೌದು. ಜಾಹ್ನವಿ ಮೈ ಮೇಲೆ ಜಯಂತ್ ಬಂದ್ರೆ ಹೆಂಗಿರುತ್ತೆ? ಓಕೆ. ದೇವ್ರ ಯಾವತ್ತಾದ್ರು ದೇವ್ರ ಮೈ ಮೇಲೆ ಬಂದಿದ್ಯಾ ನಿಂಗೆ? ದೇವರ ಮೈ ಮೇಲೆ ಬಂದಿಲ್ಲ, ಇಲ್ಲೇ ಸೆಟ್ಲ್ ಆಗಿ ಹೋಗಿದೆ ಅಂತ ಬರೋದೆಲ್ಲ ಅವಶ್ಯಕತೆ ಇಲ್ಲ ಇಲ್ಲ. ಬಟ್ ಡಾನ್ಸ್ ಮಾಡುವಾಗ ಒಂದು ಎನರ್ಜಿ ಫೀಲ್ ಆಗಿದೆ ಅಷ್ಟೇ. ಟಾಟಾ ರೀ. ರೀ ನನ್ನ ಬಿಟ್ಟೆಲ್ಲೂ ಹೋಗಲ್ಲ ಅಲ್ಲ ನೀವು? ಇಲ್ಲ ಇಲ್ಲ. ಯಾರದು? ನೀವು ಯಾರ ಜೊತೆ ನೆನ್ನೆ ಮಾತಾಡ್ತಿದ್ರಿ? ನಂಗೆ ಗೊತ್ತು, ಯಾರೋ ನಿಮ್ಮ ಕಾಲೇಜ್ ಫ್ರೆಂಡ್ ಅಂತ ನೀವು ಮಾತಾಡ್ತಿದ್ರಿ. ಇಲ್ಲ ನನಗೆ ಗೊತ್ತು, ನೀವು ಮಾತಾಡ್ತಿದ್ರಿ. ನಾನೇ ನೋಡಿದ್ದೀನಿ. ಅಯ್ಯೋ, ನಿಮ್ಗೆ ನಾನು ನೋವು ಮಾಡ್ಬಿಟ್ನಾ? ನಾನು ನಿಮ್ಗೆ ನಾನು ನೋವು ಮಾಡ್ಬಿಟ್ಟೆ. ಇಲ್ಲ, ನೀವು ತಿಂದು ಇದು ನೀವು ತಿಂದ್ಬಿಟ್ಟಿರೋದಲ್ವಾ? ನೀವು ತಿಂದು ಅರ್ಧ ಬಿಟ್ಟಿರೋದು ಇದು ನನಗೆ ಮಾತ್ರ ಸೇರಬೇಕು. ನಾನು ತಿಂತೀನಿ. ಸರಿ ಕೊಡಿ. ರೀ ಒಳ್ಳೆ ಅವಳಿಗೂ ನೀವು ಮೆಸೇಜ್ ಮಾಡಲ್ಲ ತಾನೆ? ಚಿನ್ನುಮರಿ, ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಏನು? ಐ ಆಮ್ ಸಾರಿ. ಈ ಪೇಟದಲ್ಲಿ ಪಾಯ್ಸನ್ ಇದೆ. ಸತ್ರ ನಾವಿಬ್ಬರ ಜೊತೆಗೆ ಸಾಯಬೇಕು ಅಂತ ಡಿಸೈಡ್ ಮಾಡಿದ್ದೆ. ನಾನು ಸತ್ರು ಪರವಾಗಿಲ್ಲ, ನೀವಾದರೂ ಸಾಯಲೇಬೇಕು ಅಂತ. ಯಾವ್ದು ಗುರು ಇದು ಸ್ಕ್ರಿಪ್ಟ್? ಹೊಸದು ಲಕ್ಷ್ಮೀ ನಿವಾಸ ನೋಡ್ತಾ ಇರಿ, ಅದ್ರಲ್ಲಿ ಬರ್ಬೋದು. ನಾನು ಸಾಯಿಸ್ಬಿಟ್ರು. ಹಲೋ ನೀವು? ಬಿಕಾಸ್ ಯು ಆರ್ ದಟ್ ಪೊಸೆಸಿವ್. ಒಟ್ಟಿಗೆ ಸಾಯೋಣ ಬನ್ನಿ. ನಾನು ಅವಾಗಲೇ ಹೇಳಬೇಕು. 28 ಟೇಕ್ಗಳ ನಂತರ ಈ ಫೈನಲ್ ಟೇಕ್ ಬಂದಿದ್ದು ಪ್ರಿಯ ವೀಕ್ಷಕರೇ. ಇದು ನನಗೆ ಮಾತ್ರ ಸೇರಬೇಕು. ನಾನು ತಿಂತೀನಿ. ಸರಿ ಕೊಡಿ. ರೀ ಪ್ಯಾಂಟ್ಗೆ ಒರೆಸ್ಬಿಟ್ಲು. ಪೇಟದಲ್ಲಿ ವಿಷಯ ಇದೆ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ. ಪ್ಯಾಂಟ್ಗೆ ಒರೆಸಿದ್ಮೇಲೆ ಇನ್ನೇನು ಹೇಳೋದು? ಹೋಗ್ಲಿ ಬಿಡಿ. ಇಲ್ಲ, ಹಿಂಗೆ ಅಂದ್ಬಿಟ್ಟು ಪುಸ್ತಕ ನಕ್ಕಿದ್ ನೀನು. ನಾನು ಇದು ಮಾಡಿಲ್ಲ, ಬರೀ ಇದು ಮಾಡಿದೆ. ವೆರಿ ಗುಡ್. ರೀ ಒಳ್ಳೆ ಅವಳಿಗೂ ನೀವು ಮೆಸೇಜ್ ಮಾಡಲ್ಲ ತಾನೆ? ಚಿನ್ನುಮರಿ, ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಏನು?
ಐ ಆಮ್ ಸಾರಿ. ಅವಳು ಹೊಡ್ಸ್ಕೊಂಡಿದ್ದ. ರೆಡಿ? ಬೇಗ ಹೇಳಿ, ಯಾಕೆ ಬಿಲ್ಡಪ್ ತಗೋಬೇಕು ನಾನು ಹಿಂದೊಳ್ಳೆ ಆಯ್ತು ಹೇಳಿ. ಚೆನ್ನಾಗಿ. ಚಿನ್ಮರಿ, ನಿಮ್ಮದು ವಿಷಯ ಹೇಳಬೇಕಾಗಿತ್ತು. ಹಿಂಗೆ ಸೆಟ್ಟಲ್ಲು ಹಿಂಗೆ ಆಗ್ತಾ ಇರುತ್ತೆ ನಮ್ಮ ಜೀವನ. ವಿಷಯ ಹೇಳ್ಬೇಕಾಗಿತ್ತು. ರೆಡಿ, ಆಕ್ಷನ್. ಈಗ ನಮ್ಮ ದೀಪಕ್ ಸುಬ್ರಹ್ಮಣ್ಯ ಅವರ ಮೈ ಮೇಲೆ ಶ್ರೀಯುತ ಜಯಂತ್ ಅವರು ಬಂದಿದ್ದಾರೆ, ಲಕ್ಷ್ಮೀ ನಿವಾಸದ ಜಯಂತ್. ಅವರು ಮಿಸ್ಟರ್ ರಾಣಿ ಅನ್ನೋ ಸಿನಿಮಾ ಮಾಡಿದ್ದಾರೆ, ನಿಮಗೆಲ್ಲರಿಗೂ ಗೊತ್ತು. ಅದು ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ, ಫೆಬ್ರವರಿ 7ನೇ ತಾರೀಕು. ದೀಪಕ್ ಸುಬ್ರಹ್ಮಣ್ಯ ಅವರ ಮೈ ಮೇಲೆ ಜಯಂತ್ ಅವರು ಬಂದರೆ ಹೇಗಿರುತ್ತೆ, ರಾಣಿ ಸಿನಿಮಾ ಯಾಕೆ ನೋಡಲ್ಲ ಅಂತ ಚಂದನನ ಹೇಗೆ ಕೇಳ್ತಾರೆ ನೋಡೋಣ. ಜಾಹ್ನವಿನ. ಚಿನ್ಮರಿ, ಏನಾಯ್ತು? 7 ಫೆಬ್ರವರಿ ನಿನ್ನ ಜೊತೆ ಇರ್ತೀರಾ ಅಲ್ವಾ? ಯಾಕೆ ರೀ, ಏನಿದೆ ಅವತ್ತು? ಚಿನ್ಮರಿ, ಪ್ರಾಮಿಸ್ ಮಾಡಿ ನನಗೆ 7ನೇ ತಾರೀಕು ನೀವು ನನ್ನ ಜೊತೆ ಇರ್ತೀರಾ, ನನ್ನ ಜೊತೆ ಹೊರಗೆ ಬರ್ತೀರಾ ಅಂತ ಪ್ರಾಮಿಸ್ ಮಾಡಿ. ಅಲ್ಲ ರೀ, ಯಾಕೆ? ಪ್ರಾಮಿಸ್ ಮಾಡಿ. ಸರಿ ರೀ. ಚಿನ್ಮರಿ, ನಿಮ್ಮ ಲಿಪ್ಸ್ಟಿಕ್ ಹಾಕ್ಕೊಂಡು, ನಿಮ್ಮ ಥರನೇ ಈ ಥರ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸ್ ಹಾಕ್ಕೊಂಡು, ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು, ಪಾತ್ರ ಅಂತ ಹೇಳಿ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ದೀನಿ ಚಿನ್ಮರಿ. ಅದನ್ನು ಜನ ಇಷ್ಟಪಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಆದರೆ ನೀವು ಇಷ್ಟಪಡ್ತೀರಾ ಅಲ್ವಾ? ನೀವು ಬಂದು ನನಗೋಸ್ಕರ ಸಿನಿಮಾ ನೋಡ್ತೀರಾ ಅಲ್ವಾ ಚಿನ್ಮರಿ? ನೋಡ್ತೀನಿ ರೀ. ಹಾಗೆ 21ನೇ ತಾರೀಕು ಭಾವತೀರ ಯಾನೂ ಬಂದು ನೋಡಿರಿ. ಭಾವತೀರ ಯಾನ ನಾನು ಬಂದು ನೋಡ್ತೀನಿ. ಮಿಸ್ಟರ್ ರಾಣಿನ ನೀವು ಬಂದು ನೋಡಿ. 99 ರೂಪಾಯಿಗೆ ಟಿಕೆಟ್ ಇದೆ, ನೋಡ್ತೀರಾ ತಾನೇ? ನೋಡ್ತೀನಿ ರೀ. ಥ್ಯಾಂಕ್ ಯು. ಕೀರ್ತಿ ಅವ್ರಿಗೆ ಇವೆಲ್ಲ ಡಬಲ್ ಪ್ರಮೋಷನ್ ಆಗಿ ಇನ್ನೊಂದು ಸಿನಿಮಾದ ಪ್ರಮೋಷನ್ ಕಟ್ ಮಾಡಿರುವಂತಹ ಚಂದನ ಅವರಿಗೆ ಏನು ಹೇಳ್ತೀನಿ? ನಿಮ್ಮ ಅನಿಸಿಕೆ ಏನು? ಇಲ್ಲ, ನನ್ನ ಅನಿಸಿಕೆ ಎಡಿಟ್ ನನ್ನ ಕೈಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಇವಾಗ ಏನೋ ಈ ತರ ಎಡಿಟ್ ಮಾಡಿದ್ರೆ ಅಷ್ಟೇ. ಸೊ ನಿಂದು ಯಾವತ್ತು ರಿಲೀಸು? 21ನೇ ತಾರೀಕು. ಫೆಬ್ 21. ಹೌದು. ಫೆಬ್ರವರಿ 7ನೇ ತಾರೀಕು ಗಂಡನ ಸಿನಿಮಾ, ಫೆಬ್ರವರಿ 21ನೇ ತಾರೀಕು ಹೆಂಡತಿ ಸಿನಿಮಾ, ರೀಲ್ ಗಂಡ ಹೆಂಡತಿ ಸಿನಿಮಾ. ಫೆಬ್ರವರಿ 7 ಮಿಸ್ಟರ್ ರಾಣಿ, ಫೆಬ್ರವರಿ 21 ಭಾವತೀರಯಾನ. ಹೌದು. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಇವರಿಬ್ಬರನ್ನ ಕಿರುತೆರೆಯಲ್ಲಿ ಯಾರ್ಯಾರು ಮೆಚ್ಕೊಂಡಿದ್ದೀರಾ, ಇಷ್ಟಪಡ್ತಿದ್ದೀರಾ, ಬೇರೆ ರೀತಿಯ ಮನೋರಂಜನೆ ಕೊಡೋ ವಿಶೇಷ ಪ್ರಯತ್ನ ಮಾಡಿದ್ದಾರೆ. ಹೋಗಿ ಥಿಯೇಟರ್ಗೆ ಹೋಗಿ ಸಹಕಾರ ಕೊಡಿ ಅಲ್ವಾ? ಖಂಡಿತ. ಆದರೂ ಗ್ಯಾಪಲ್ಲಿ ಪ್ರಮೋಷನ್ ಮಾಡ್ಕೊಂಡಲ್ಲ ನೀವು. ಯಾಕೆ ನೀವು ಚಂದನ ನಿಮ್ಮ ಹೆಂಡತಿ ಮದುವೆಗೆ ಯಾಕೆ ಹೋಗಲಿಲ್ಲ ನೀವು? ನಾನು ಆ್ಯಕ್ಚುಲಿ ಕಾಶ್ಮೀರದಲ್ಲಿದ್ದೆ. ಅವ್ರ ಹೆಂಡತಿ ಜೊತೆ ಕಾಶ್ಮೀರಲ್ಲಿದ್ದರು. ನಾನು ಕಾಶ್ಮೀರದಲ್ಲಿದ್ದೆ. ಅವತ್ತಿಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಬಟ್ ಅನ್ಫಾರ್ಚುನೇಟ್ ಸರ್ಕಮ್ಸ್ಟೆನ್ಸಸ್ ಇಂದ ಅವತ್ತು ಬರೋಕ್ಕಾಗಲಿಲ್ಲ ನನಗೆ. ಆಕ್ಚುಲಿ ಮಾತಾಡ್ಸ್ಬಾರ್ದಿತ್ತು, ಸುಮ್ಮನೆ ಇವತ್ತು ಪೇಡ್ ಅಲ್ವಾ, ಅದಕ್ಕೆ ಪೇಡ್ ಅಂತ ಬಂದಿದೆ. ನೋಡಿದ್ರೆ ಚಂದನ ಇಂಟರ್ವ್ಯೂ? ಚಂದನ ಇಂಟರ್ವ್ಯೂ ಪ್ರೊಮೋ ಪೋರ್ಷನ್ ನೋಡಿದ್ದೀನಿ. ಆ್ಯಂಡ್ ಕಮೋಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಮಾಡಿಟಿ ಅಂತ ನನಗೆ ಇಂಟರ್ವ್ಯೂ ನೋಡಾದ್ಮೇಲೆ ಗೊತ್ತಾಗಿದೆ. ಪ್ರೀತಿ ಅನ್ನೋದು ಎಲ್ಲೆಲ್ಲ ಇದೆ ಅಂತ. ಸೆಟ್ಟಲು ಹಂಗನ ಕಮೋಡ ಇಂಪಾರ್ಟೆಂಟಾ? ಸೆಟಲ್ ಆಕ್ಚುಲಿ ಇವ್ರಿಗೆ ಜಾಸ್ತಿ ಇಂಪಾರ್ಟೆಂಟ್. ಇವ್ರು ಜಾಸ್ತಿ ಹೋಗೋದು. ಇವರು ಸೆಟಲ್ ಇಲ್ಲ ಕ್ಯಾಮ್ರಾ ಮುಂದೆ ಇರ್ತಾರೆ, ಆಬ್ವಿಯಸ್ಲಿ ಆಕ್ಟ್ ಮಾಡ್ತಿರ್ತಾರೆ. ಇಲ್ಲ ಫೋನಲ್ಲಿ ಯಾವಾಗ್ಲೂ ಈಗ ಬತ್ತಾ ಇರ್ತಾರೆ, ಕೂತಲ್ಲೂ ನಿಂತಲ್ಲೋ, ಇಲ್ಲ ಎಲ್ಲ ಹೋದ್ರೆ ವಾಶ್ರೂಮ್ಗೆ ಹೋಗಿದ್ದಾರೆ ಅಂತ ಅಷ್ಟೇ. 3 ಕಡೆ. ಮಿಸ್ಟರ್ ರಾಣಿ ಸಿನಿಮಾ ಬಗ್ಗೆ ಏನೇನು ಗೊತ್ತು ನಿಂಗೆ? ಮಿಸ್ಟರ್ ರಾಣಿ ಬಗ್ಗೆ ಅಂದ್ರೆ ಅವ್ರ ಎಫರ್ಟ್ಸ್ ಎಷ್ಟು ಹಾಕಿದ್ದಾರೆ ಅಂತ ಗೊತ್ತು. ಸ್ಟೋರಿ ಬಗ್ಗೆ ನಾನು ಜಾಸ್ತಿ ಕೇಳಕ್ ಹೋಗಿಲ್ಲ, ಬಿಕಾಸ್ ಐ ವಾಂಟ್ ಟು ಬಿ ಸರ್ಪ್ರೈಸ್ಡ್ ನಾನು ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡುವಾಗ. ಅವರು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಿದ್ರು ಅಂತ ಗೊತ್ತು ಆ ಸಿನಿಮಾಗೋಸ್ಕರ. ಡೇಗೆ 1 ಮೀಲೋ 2 ಮೀಲೋ ಆ ಥರದ್ರಲ್ಲಿ ಇದ್ರು ಅಂತ ಗೊತ್ತು. ಆ್ಯಂಡ್ ತುಂಬ ಎಫರ್ಟ್ ಹಾಕಿದ್ದಾರೆ. ಆ ಪಾತ್ರಕ್ಕೆ ಎಷ್ಟು ಡೆಡಿಕೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತು. ತುಂಬ ಎಫರ್ಟ್ಸ್ ಇದೆ ಅಂತ ಗೊತ್ತು. ನೈಸ್. ಯಾವಾಗ ರಿಲೀಸ್ ಅಂತ ಗೊತ್ತು, ಫೆಬ್ರವರಿ 7th. ನಿಮಗೆ ಭಾವತೀರಯಾನ ಬಗ್ಗೆ ಏನೇನು ಗೊತ್ತು? ಭಾವತೀರ ಯಾನದ ಬಗ್ಗೆ ಏನು ಗೊತ್ತಿಲ್ಲ. ಭಾವತೀರ ಯಾನದ ಬಗ್ಗೆ ಇಷ್ಟು ಗೊತ್ತು, ದಟ್ ಪ್ರೀತಿ ಅಂತ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಭಾವತೀರ ಯಾನ ನೋಡ್ಬೇಕಂತೆ. ಇದಕ್ಕಿಂತ ಇನ್ನೇನು ಹೇಳ? ಕರೆಕ್ಟ್, ಅಷ್ಟೇ, ಸಿಂಪಲ್. ನೈಸ್. ನೀ ಹೇಳಿ ಭಾವತೀರಯಾನ ಬಗ್ಗೆ. ಅದೇ ಅವ್ರು ಹೇಳ್ದ ಹಾಗೇನೆ, ಲೈಕ್ ಇವಾಗಿನ ಪರ್ಸ್ಪೆಕ್ಟಿವ್ ಆಫ್ ಲವ್ ಚೇಂಜ್ ಆಗಿದೆ ಈ ಜನ್ರೇಷನಲ್ಲಿ. ಮುಂಚಿನ ಥರ ಮುಂಚೆ ಪ್ರೀತಿಗೂ ಇವಾಗ ಜನ ಈ ಯಂಗ್ಸ್ಟರ್ಸ್ ಅನ್ಕೊಳ್ಳೋ ಒಂದು ದೃಷ್ಟಿಕೋನದಲ್ಲಿರೋ ಪ್ರೀತಿ ಡಿಫ್ರೆಂಟ್. ಸೊ ವಾಟ್ ಈಸ್ ಪ್ಯೂರ್ ಲವ್? ಅದಕ್ಕೆ ಒಬ್ಬೊಬ್ರ ಹತ್ರ ಬೇರೆ ಬೇರೆ ಆನ್ಸರ್ಸ್ ಇರುತ್ತೆ. ಸೊ ಅದನ್ನ ಆನ್ಸರ್ನ ಹುಡ್ಕಕ್ಕೆ ಪ್ರಯತ್ನ ಪಟ್ಟಿರೋದೇ ಈ ಸಿನಿಮಾ. ಲವ್ ಡಸಂಟ್ ಮೀನ್ ದಟ್ ನೀವು ಮದುವೆ ಆದರೆ ಮಾತ್ರ ಲವ್ವು, ರಿಲೇಷನ್ಶಿಪ್ಪಲ್ಲಿದ್ದರೆ ಮಾತ್ರ ಲವ್ವು
ಅದಕ್ಕಿಂತ ಮೀರಿದ ಏನೋ ಒಂದಿದೆ ಅಂತ ತೋರಿಸ್ಕೊಡೋದೇ ಈ ಸಿನಿಮಾ. ನೈಸ್. ಸೊ ಫೆಬ್ರವರಿ 21ಕ್ಕೆ ಬರ್ತೀರಾ ನೀವು? ಹೌದು. ಚಂದನ ಹನಿಮೂನ್ಗೆ ಹೋಗ್ತಾ ಇದ್ದಾರೆ ಅಂತ ಒಂದು ವಿಚಾರ ಒಬ್ರಿಗೆ ಹೇಳಿದೆ. ಸರ್ ಅವ್ರ ಬಟ್ಟೆ ಪ್ಯಾಕ್ ಮಾಡಬೇಕು ಹೇಳೋದಕ್ಕಿಂತ ಮುಂಚೆ ನಮ್ದೊಂದು ಬಟ್ಟೆ ಕೊಡ್ತೀವಿ ಅಂತಂದ್ರು. ಸುದರ್ಶನ್ ಸಿಲ್ಕ್ಸ್. ಹೆಂಗೆ ಗೊತ್ತಾಯ್ತು ನಿಮಗೆ? ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ. ಸುದರ್ಶನ್ ಸಿಲ್ಕ್ಸ್ ಆ್ಯಂಡ್ ಜ್ಯುವೆಲರ್ಸ್ ಇವರು 1944ರಿಂದ ಇದ್ದಾರೆ. ನಿನ್ನ ಮದುವೆ ಆಗಲಿ ಅಂತ ಕಾದು 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 ಇವತ್ತು ಒಂದು ಒಳ್ಳೆ ಬಟ್ಟೆ ಕೊಡಲೇಬೇಕು ನಿನಗೆ ಅಂತಂದ್ಬಿಟ್ಟು ಥ್ಯಾಂಕ್ ಯು. ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ. ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿಲಿದೆ. ಸಾರಿ, ಸೋ ನೈಸ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಓಪನ್ ಮಾಡಬೇಕಾ? ಕಲರ್ ತುಂಬ ಚೆನ್ನಾಗಿದೆ. ಹೌದಾ? ಎಸ್, ಈ ಕಲರ್ ಇದು ಆನಿಯನ್ ಕಲರ್. ನೀವು ಆನಿಯನ್ ತಿಂತೀರಾ? ತಿಂತೀವಿ, ಗಾರ್ಲಿಕ್ ತಿನ್ನಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸಿಲ್ಕ್ಸ್. ಆ್ಯಕ್ಚುಲಿ ನಾವು ಮದುವೆ ಟೈಮಲ್ಲಿ ತುಂಬ ಸೀರೆಯಲ್ಲಿ ಪರ್ಚೇಸ್ ಮಾಡಿದ್ವಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಸ್ಯಾರಿಗೋಸ್ಕರ. ನಿಮ್ಗೊಂದು ಸೀರೆ ಕೊಟ್ಟಿದ್ದಾರೆ ಸರ್. ಹೌದಾ? ತೊಗೊಳ್ಳಿ. ಓಕೆ, ಪಂಚೆ ಜೊತೆ ಇದೆ. ನನಗೆ ಟ್ರೆಡಿಷ್ನಲ್ ಇಂಡಿಯನ್ ವೇರ್ ಹಾಕಕ್ಕೆ ತುಂಬ ಇಷ್ಟ. ಸೊ ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್. ಐ ವಿಲ್ ಡೆಫಿನೆಟ್ಲಿ ವೇರ್ ದಿಸ್. ಲುಕ್ಸ್ ಗಾರ್ಜಿಯಸ್. ಥ್ಯಾಂಕ್ ಯು ಕೀರ್ತಿ ಒನ್ಸ್ ಅಗೇನ್ ಫಾರ್ ಬ್ರಿಂಗಿಂಗ್ ದಿಸ್ ಟು ಅಸ್. ಥ್ಯಾಂಕ್ ಯು. ಒಳ್ಳೆದಾಗಲಿ. ಸುದರ್ಶನ್ ಸಿಲ್ಕ್ಸ್ ಒನ್ ಸ್ಟಾಪ್ ಸೊಲ್ಯೂಷನ್. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರಿಗೂ ಅಲ್ಲಿ ಬಟ್ಟೆಗಳಿದೆ. ಎಲ್ಲ ಥರ ಬಟ್ಟೆಗಳು ಸಿಗುತ್ತೆ. ಡಿಸೈನರ್ ವೇರು, ಸ್ಯಾರಿ, ಏನೋ ರಿಸೆಪ್ಷನ್ ಡ್ರೆಸ್ಗಳು, ರಿಟರ್ನ್ ಗಿಫ್ಟ್ ಕೊಡೋ ಬಟ್ಟೆಗಳು, ಆ ಥರ. ಅಂಗಡಿಗೆ ಇಡೀ ಫ್ಯಾಮಿಲಿ ಹೋದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ, ಲೇಟ್ ಆಗಿಬಿಡುತ್ತೆ ಅಂದರೆ ಮೇಲೆ ಹೋಟ್ಲು ಇದೆ 6th ಫ್ಲೋರಲ್ಲಿ. ಹೌದು, ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಒಂದ್ಸಲಿ ಅಂಗಡಿಗೆ ಹೋದಾಗ ಹೇಳ ಚಂದನ ಅವರು ಆ ಬಟ್ಟೆ ನೋಡೋದಕ್ಕಿಂತ ಹೋಟ್ಲಿಗೆ ಬಂದಿದ್ದೆ ಜಾಸ್ತಿ ಸರ್ ಅಂತ. ಬಟ್ ಯಾವುದೇ ಹೋಟ್ಲಿಗೆ ಹೋದು ಅರ್ಧ ಇಡ್ಡಿನೇ ತಿನ್ನೋದು ಸರ್. ಸ್ಟ್ಯಾಂಡರ್ಡ್ ಮೇಂಟೈನ್. ತಗೊಳ್ಳಿ. ಜೊತೆಗೆ ಚಂದನ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ ರಾಗ ಆರ್ಟ್ಸ್ ಅವ್ರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಚಂದನ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ರಾಗ ಆರ್ಟ್ಸ್ ಕೇಳಿದ ಅಲ್ವಾ ಚಂದನ? ಓ, ಕ್ಯೂಟ್ ಆಗಿದೆ. ಸೊ ನೈಸ್. ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ದು ನಮ್ಮ ಮನೇಲಿ ಇಟ್ಟಿದ್ದೀವಿ ಆಲ್ರೆಡಿ. ಇದು ಇವಾಗಲೂ ಇದು ಒಂದು ಸೇರುತ್ತೆ ಕಲೆಕ್ಷನ್ಸ್ಗೆ. ಥ್ಯಾಂಕ್ ಯು ರಾಗ ಆರ್ಟ್ಸ್. ರಾಗ ಆರ್ಟ್ಸ್ ಜಯನಗರ್, HSR ಲೇಔಟ್ ಮತ್ತು ಸದಾಶಿವ ನಗರಲ್ಲಿದೆ. ಹೋಗಿ ಎಂಜಾಯ್ ಮಾಡಿ. ಅಲ್ಲಿ ಯಾವುದೇ ಏನೇ ಆಫರ್ ಇದ್ದರೂ ಕೂಡ ಜೊತೆಗೆ ನೀವು ಕೀರ್ತಿ ENT ಕ್ಲಿನಿಕ್ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಟ್ರಾ 5% ಡಿಸ್ಕೌಂಟ್. ನಾನು ಹೋಗ್ತೀನಾಗಿದ್ರೆ. ನಿನ್ನ ಹತ್ರ ದುಡ್ಡಿದೆಯಲ್ಲ, ದುಡ್ಡು ಕೊಡ್ತಾವ ಚೆನ್ನಾಗಿದೆ. ನಾನು ಡಿಸ್ಕೌಂಟ್ ಅಂದಿದ್ದ ತಕ್ಷಣ ನಾನು ಹೋಗ್ತೀನಿ. ಸೊ ಮಿಸ್ಟರ್ ರಾಣಿಗೆ ನೀನು ಫಸ್ಟ್ ಹೋಗ್ತಿದ್ಯಾ ಅಲ್ವಾ? ಡೆಫಿನೆಟ್ಲಿ ಮಿಸ್ಸೇ ಇಲ್ಲ. ಫುಲ್ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀನಿ. ಐ ಆಮ್ ಆ್ಯಕ್ಚುಲಿ ವೆರಿ ಮಚ್ ಎಕ್ಸೈಟೆಡ್ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ. ಯಾಕೆಂದರೆ ಅದೇ ಹೇಳಿದಾಗೆ ಅವರ ಟ್ಯಾಲೆಂಟ್, ಅವರ ಡೆಡಿಕೇಶನ್ ಅದೆಲ್ಲದೂ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಹಿಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಆ್ಯಕ್ಟರ್. ಅವರಿಗೆ ತುಂಬ ಒಳ್ಳೆಯದಾಗಬೇಕು. ಸೊ ಹಾಗಾಗಿ ಡೆಫಿನೆಟ್ಲಿ ನಾನು ಈ ಸಿನಿಮಾನ ನೋಡ್ತೀನಿ. ಆ್ಯಂಡ್ ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ಒಂದು ಭರವಸೆಲಿದ್ದೀನಿ. ದುಡ್ಡು ಕೊಟ್ಟು ನೋಡು ಪ್ಲೀಸ್. ದುಡ್ಡು ಕೊಟ್ಟೆ ನೋಡೋದು? ಇನ್ನೇನು ನನಗೋಸ್ಕರ ಫ್ರೀ ಟಿಕೆಟ್ ಕೊಡ್ತಾರಾ? ಡೆಫಿನೆಟ್ಲಿ. ಏನಮ್ಮ ನಿಮಗೆ ಆ ಟಿಕೆಟ್ ಸ್ಪೆಷಾಲಿಟಿ ಹೇಳಿ ಅವಳಿಗೆ. ಈಗ ನೋಡಿ, ಚಂದನ ಅವರು ನಮ್ಮ ಸಿನಿಮಾ ನೋಡೋಕೆ ಬರ್ತಿದ್ದಾರೆ ಅಂತಲ್ಲ, ಆದರೆ ಬೇಸಿಕಲಿ ನಮ್ಮ ಸಿನಿಮಾನ ಒಂದು 2,000 ಜನ ಮುಂಚೆನೇ ನೋಡಿದ್ದಾರೆ. ಯಾರು ಇವರು ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಬಟ್ ವಿ ಹ್ಯಾಡ್ 150 ಪ್ರೊಡ್ಯೂಸರ್ಸ್ ಕಮಿಂಗ್ ಇನ್ ಟು ಮೇಕ್ ದಿಸ್ ಫಿಲ್ಮ್. ಸೊ ಅವರ ಮಕ್ಕಳು ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ದಟ್ ದೇ ನ್ಯೂ, ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನೋಡಿದಾಗ ಒಂದು ಮಾತು ಎಲ್ಲರೂ ಹೇಳಿದ್ರು, ಫಿಲ್ಮ್ ತುಂಬ ಚೆನ್ನಾಗಿದೆ ಸರ್, ಆದರೆ ನಾವು ಮತ್ತೆ ಬಂದು ಸಿನಿಮಾ ನೋಡಬೇಕು ಥಿಯೇಟ್ರಲ್ಲಿ ಅಂದಾಗ ಪ್ರೈಸ್ ಪಾಯಿಂಟ್ ಒಂದು ಕ್ಯೂರುಷಿಯಲ್ ಫ್ಯಾಕ್ಟರ್ ಆಗುತ್ತೆ. ಆ್ಯಂಡ್ ಬೇರೆ ಬೇರೆ ಇಂಡಸ್ಟ್ರೀಸಲ್ಲೆಲ್ಲ ತುಂಬ ಕಮ್ಮಿ ದುಡ್ಡಿಗೆ ಟಿಕೆಟ್ ಪ್ರೈಸಸ್ ಇದೆ. ತಮಿಳ್ನಾಡು ಆಗಿರ್ಬೋದು, ತೆಲುಗುನಲ್ಲಾಗಿರ್ಬೋದು. ಸೊ ನೀವು ಏನು ಮಾಡ್ಬೋದು? ಸೊ ಹಾಗಾಗಿ ಅವ್ರ ಮಾತೆಲ್ಲ ಕೇಳಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಮಾತಾಡಿಕೊಂಡು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡೋಕೆ ಹೋದರು. KRG ಇಸ್ ಡಿಸ್ಟ್ರಿಬ್ಯೂಟಿಂಗ್ ದಿಸ್ ಫಿಲ್ಮ್. ಥ್ಯಾಂಕ್ಫುಲ್ ಟು ದೆಮ್ ಟು. ಸೊ ಈ ಮಾತನ್ನು ಕೇಳಿಸ್ಕೊಂಡ್ಮೇಲೆ ಅವರು 99 ರೂಪಾಯಿಗೆ ಟಿಕೆಟನ್ನು ವ್ಯಾಲಿಡೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಕ್ರಾಸ್ ಆಲ್ ಮಲ್ಟಿಪ್ಲೆಕ್ಸಸ್ ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ 99 ರೂಪಾಯಿಗೆ ಮಿಸ್ಟರ್ ರಾಣಿ ಸಿನಿಮಾ ನೀವು ನೋಡ್ಬೋದು. ಎನಿ ಡೇ, ಎನಿ ಥಿಯೇಟರ್. ಎಸ್. ಆಸ್ ಆಫ್ ನೌ, ಅನ್ಲೆಸ್ ದೇರ್ ಆರ್ ಸ್ಪೆಸಿಫಿಕ್ ಮಲ್ಟಿಪ್ಲೆಕ್ಸಸ್ ವಿಚ್ ಡೋಂಟ್ ಅಗ್ರಿ ಟು ದಿಸ್ ಕ್ಲಾಸ್, ಅದು ಲಿಸ್ಟಿಂಗ್ ಬಂದಾಗ ನಾವು ಹೊರಗೆ ಹೇಳ್ತೀವಿ. ಸೊ 99 ರೂಪಾಯಿ ಆಗದೆ ಹೋದರೂ, ಜಾಸ್ತಿ ದುಡ್ಡಾದರೂ ಚಂದನ ಅಂತೂ ಕೊಟ್ಟು ಹೋಗ್ತಾಳೆ. ನೀವು 99 ರೂಪಾಯಿ ಕೊಟ್ಟು ಖಂಡಿತ ಸಿನಿಮಾ ನೋಡಿ. ವೆರಿ ನೈಸ್ ಅಲ್ಲ. ಜೊತೆಗೆ ಫೆಬ್ರವರಿ 21ಕ್ಕೆ ಭಾವತೀರಾಯಣ ಬರ್ತಾ ಇದೆ, ಅದನ್ನು ಕೂಡ ದುಡ್ಡು ಕೊಟ್ಟು ನೋಡಿ, ಥಿಯೇಟರ್ಗಳಿಗೆ ಹೋಗಿ ನೋಡಿ. ಚಂದನನ ನಾವು ಲಕ್ಷ್ಮೀ ನಿವಾಸದಲ್ಲಿ ಏನು ನೋಡಿದ್ವಿ ಅದಕ್ಕಿಂತ ಇನ್ನೊಂದು ಪಟ್ಟು ಹೆಚ್ಚು ದೊಡ್ಡ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ ಅವಳು. ಅದನ್ನು ನೋಡೋಣ ಅಲ್ವಾ ಚಂದನ? ಎಸ್, ದಯವಿಟ್ಟು
ಈ ಒಂದು ನನ್ನ ಹೊಸ ಜರ್ನಿಗೆ ಪ್ಲೀಸ್ ಎಂದಿನಂತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚಂದನ ತುಂಬ ತಿಂಡಿ ತಿನ್ನೋದ್ರಿಂದ ಭಾವತೀರ ಯಾನ ನೋಡೋಕ್ಕೆ ಯಾರ್ಯಾರು ಬರ್ತಿದ್ದೀರೋ ಅವರಿಗೆಲ್ಲ ಫ್ರೂಟ್ ಸಲಾಡು, ಐಸ್ ಕ್ರೀಮು, ಸ್ಯಾಂಡ್ವಿಚ್ಚು, ಜ್ಯೂಸು ಇದನ್ನೆಲ್ಲ ಸ್ಕ್ರೀನಲ್ಲಿ ತೋರಿಸ್ತೀವಿ. ಓಕೆನಾ? ಚಂದನ ತಿಂಡಿ ಪೋತಿ ಆಗಿರೋದ್ರಿಂದ ಈ ಎಲ್ಲ ಫೆಸಿಲಿಟಿಗಳಿದೆ. ಚಂದನ, ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಇದೇ ಥರ ವಿಸಿಟ್ ಮಾಡ್ತಾಯಿರಿ. ಮದುವೆಗೆ ಬಂದಿದ್ದೀರಾ, ಹನಿಮೂನ್ಗೆ ಹೋಗೋಕ್ಕೆ ಮುಂಚೆ ಬಂದಿದ್ದೀರಾ, ಇವರು ಸಿನಿಮಾ ರಿಲೀಸಿಗೆ ಮುಂಚೆ ಬಂದಿದ್ದೀರಾ. ಹನಿಮೂನ್ಗೆ ಹೋಗಿ ಬಂದಮೇಲೆ ನಮಗೆ ರಿಸಲ್ಟು ಅಂದರೆ ನಿಮ್ಮ TVಯ ರೇಟಿಂಗು ನೆಕ್ಸ್ಟ್ ಏನು ಬರುತ್ತೆ ಅದನ್ನು ಹೇಳೋಕ್ಕೆ ಇನ್ನೊಂದ್ಸಲಿ ಬನ್ನಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ ನಿಮಗೆ, ಅವಳಿ ಜವಳಿ ಮಕ್ಕಳಾಗಲಿ. ಒಳ್ಳೆಯದಾಗಲಿ ಚಂದನ, ಹೆಲ್ತಿಯಾಗಿ ಹುಟ್ಟಲಿ ನಿಮ್ಮ ಮಕ್ಕಳು. ಸುಮ್ಮನಿರಲ್ಲ? ಓಕೆನಾ? ಥ್ಯಾಂಕ್ ಯು. ನಾವು ಇನ್ನೂ ಮಾತುಕತೆ ಮುಂದುವರಿಸ್ತೀವಿ. ಚಂದನ ಅರ್ಜೆಂಟಾಗಿ ಹೇಳಿದ್ನಲ್ಲ, ಅವರು ಹೊರಡಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ನಾವು ಕಾಯ್ಬೋದು, ಫ್ಲೈಟ್ ಕಾಯೋಣ. ಥ್ಯಾಂಕ್ ಯು ಚಂದನ. ಥ್ಯಾಂಕ್ ಯು. ಆರ್ ಯು ಸೀರಿಯಸ್? ಸೋಮವಾರ ಸೋಮೇಶ್ವರ ಸ್ವಾಮಿ ದೇವಿ ಪ್ರಸಾದ, ಮಂಗಳವಾರ ಮಂಜುನಾಥ ಸ್ವಾಮಿ, ಬುಧವಾರ ಆದರೆ ಬೃಹದೇಶ್ವರ ಪ್ರಸಾದ. ನಮ್ಮ ಜೀವನ ಪ್ರಸಾದಗಳಲ್ಲೇ ಕಳೆದೋಯ್ತು. ಎಸ್ ರಾಣಿ ಅವರೇ, ನಟನೆ ಕಲ್ತಿದ್ರಿ, ನುಲಿಯೋದೆಲ್ಲಿ ಕಲ್ತ್ರಿ ಅಂತ. ಶ್ರೀಮತಿ ರಾಣಿನ ಅಥವಾ? ಇಲ್ಲ ಮಿಸ್ ರಾಣಿ. ಇಲ್ಲ ಸರ್, ಸಿಂಗಲ್, ರೆಡಿ ಟು ಮಿಂಗಲ್. ನಿಮ್ಮ ಹೆಸರು ಮಧುಚಂದ್ರ, ಕೇಳಿ ಭಾಳ ಖುಷಿ ಆಯಿತು. ಯಾವುದಾದ್ರೂ ಹನಿಮೂನ್ ಪ್ಲೇಸ್ ಎಲ್ಲ ಹುಟ್ಟಿದ್ದು ನೀವು? ವೆಂಟ್ ಡೌನ್ ಟು ಶೇವಿಂಗ್ ಎವ್ರಿ ಡೇ. ನಮಗೆ ದಿನಕ್ಕೆ 2 ಸಲ ಫುಲ್ ಬಾಡಿ ಶೇವ್ ಆಗಬೇಕಾಗ್ತಿತ್ತು. ಸಾಮಾನ್ಯವಾಗಿ ನಾವೆಲ್ಲ ಕೇಳಿರೋದು ಹೀರೋಗಳು ಪ್ರೊಡ್ಯೂಸರ್ಗೆ ಬೋಡಿಸ್ತಾರೆ ಅಂತ. ಇಲ್ಲಿ ಪ್ರೊಡ್ಯೂಸರ್ಗೋಸ್ಕರ ಹೀರೋನೇ ಬೋಡಿಸ್ಕೊಂಡಿರೋದು ಇದೆ ಫಸ್ಟ್ ಟೈಮ್. ತುಂಬ ಫಸ್ಟ್ ಟೈಮ್ಸ್ ಇದೆ ಈ ಸಿನಿಮಾದಲ್ಲಿ. ನಿಮ್ಮ ಮೂವಿ ಹೀರೋಯಿನ್ ಇದಾರಲ್ಲ ರಾಣಿ, ಅವರು ನಮ್ಮ ಡೈರೆಕ್ಟರ್ ಹಾಕೋಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ, ಇದನ್ನ ಕಳಿಸಿ ಅಂತ. ಏನು ಹಾಕೋಬೇಕು ಅಂತ ನೀವು ಅದನ್ನು ಹೇಳ್ಬೇಕಲ್ವ ಸರ್? ಈ ಸಿನಿಮಾದಲ್ಲಿ ಇಡೀ ಬೆಂಗಳೂರನ್ನು ನಾನು ಬರೀ ಒಂದು ಅಂಡರ್ ಗಾರ್ಮೆಂಟಲ್ಲಿ ನೋಡಿದ್ದೀನಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಾ ಇರಿ, ಮನಸ್ಸಿಗೆ ಒಳ್ಳೆಯದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸಿಗೊಳ್ಳೆದು.